ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ರುಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರಭಗವತ್ಪೂಜ್ಯಪಾದಸದ್ಗುರುಭ್ಯೋ ನಮಃ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ. ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ. ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಹರಿ ಭಗವೋ ಬ್ರಹ್ಮ. ಏನಾಗಿತ್ತು? ಆತ್ಮಪ್ರಾರ್ಥನೆಯೊಂದೇ, ಬೇರೆದನ್ನೆಲ್ಲ ಬಿಟ್ಟು ಆತ್ಮನನ್ನು ಬಯಸುವುದೊಂದೇ ಆತ್ಮನ ಲಾಭಕ್ಕೆ, ಆತ್ಮನನ್ನು ಪಡೆದುಕೊಳ್ಳುವುದಕ್ಕೆ ಸಾಧನ. ಯಾಕೆ ಅಂದರೆ ಆತ್ಮನನ್ನು ಪಡ್ಕೊಳ್ಳದೇ ಇರೋದು ಅವಿದ್ಯೆಯಿಂದ. ಈಗ ನಿತ್ಯಪ್ರಾಪ್ತವಾಗಿರುವಂತಹ ಸ್ವರೂಪವನ್ನು ಅದರ ಕಡೆ ಗಮನನೇ ಕೊಟ್ಟಿಲ್ಲ ನಾವು. ಆ ಪರಮಾತ್ಮನು ನಮ್ಮಗಳ ಸ್ವರೂಪವಾಗಿದ್ದಾನೆ ಅನ್ನೋ ವಿಚಾರಕ್ಕೆ ಗಮನವೇ ಕೊಡದೇ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಆ ತತ್ವದ ಜ್ಞಾನಕ್ಕೆ ಗಮನ ಕೊಡ್ತೀವೋ, ಆತ್ಮಸ್ವರೂಪದ ಕಡೆಗೆ ಗಮನ ಕೊಡ್ತೀವೋ, ಅದೇ ಅದರ ಪ್ರಾರ್ಥನೆ, ಅದೇ ಅದರ ಲಾಭ. ಅವಿದ್ಯೆಯಿಂದಾಗಿರೋದನ್ನು ವಿದ್ಯೆಯಿಂದಲೇ ಕಳ್ಕೋಬೇಕು ಅಂತ ಹೇಳಿತ್ತು. ಆತ್ಮಪ್ರಾರ್ಥನಾ ಸಹಾಯಭೂತಾನಿ ಏತಾನಿ ಚ ಸಾಧನಾನಿ ಬಲ ಅಪ್ರಮಾದ ತಪಾಂಸಿ ಲಿಂಗಯುಕ್ತಾನಿ ಸನ್ಯಾಸ ಸಹಿತಾನಿ. ಆತ್ಮನ ಪ್ರಾರ್ಥನೆಗೆ, ಆತ್ಮನನ್ನು ಪಡೆದುಕೊಳ್ಳುವುದು ಅಂದರೂ, ಆತ್ಮನನ್ನು ಪ್ರಾರ್ಥನೆ ಮಾಡೋದು ಅಂದರೂ, ಗಮನ ಕೊಡೋದು ಅಂದರೂ, ನಿಧಿಧ್ಯಾಸನ ಮಾಡೋದು ಅಂದರೂ ಎಲ್ಲ ಒಂದೇ. ಆ ಆತ್ಮನ ಪ್ರಾರ್ಥನೆಗೆ ಸಹಾಯಕವಾಗಿರುವಂಥವು ಈ ಮುಂದಿನ ಸಾಧನಗಳು ಯಾವ್ಯಾವುದು? ಬಲ, ಅಪ್ರಮಾದ, ತಪಸ್ಸು. ಆ ಬಲ, ಪ್ರಮಾದ, ತಪಸ್ಸು ಅನ್ನೋದು ಮುಂದೆ ಏನೇನು ಅಂತ ವಿವರಿಸೋಣ. ಬಲ, ಅಪ್ರಮಾದ ಮತ್ತು ತಪಸ್ಸುಗಳು ಇವುಗಳು ಸನ್ಯಾಸವೆಂಬ ಗುರುತಿನಿಂದ ಒಡಗೂಡಿದಾಗ. ಸನ್ಯಾಸ ಅಂದರೆ ಎಲ್ಲವನ್ನೂ ಬಿಟ್ಟು ಇದೇ ಬೇಕು ಅನ್ನೋ ಒಂದು ಹಠ ಇದೆಯಲ್ಲ, ಅದು ಸನ್ಯಾಸ. ಸನ್ಯಾಸ ಎಂಬುದರಲ್ಲಿ ಯದ್ಯಪಿ ಆಶ್ರಮೋಕ್ತವಾದ ಸನ್ಯಾಸವೂ ಹೇಳಿದೆ, ಆಶ್ರಮೋಕ್ತ ಸನ್ಯಾಸವನ್ನು ಮಾಡಲೇಬೇಕು. ಯಾಕೆ? ಬ್ರಹ್ಮಚಾರಿ ಆದಮೇಲೆ ಗೃಹಸ್ಥ ಆಗ್ತಾನೆ, ಗೃಹಸ್ಥ ಆದಮೇಲೆ ವಾನಪ್ರಸ್ಥ, ವಾನಪ್ರಸ್ಥ ಆದಮೇಲೆ ಸನ್ಯಾಸಿ. ಈ ಸನ್ಯಾಸಕ್ಕೆ ಬ್ರಹ್ಮಚಾರಿಯಿಂದ ನೇರವಾಗಿ ಸನ್ಯಾಸವನ್ನು ಮಾಡಬಹುದು. ಆಶ್ರಮೋಕ್ತ ಸನ್ಯಾಸವನ್ನು ಕೂಡ ಆ ತತ್ವಜ್ಞಾನಕ್ಕೋಸ್ಕರ ಇರುವ ಸಾಧನವೇ ಅದುವೇ. ತತ್ವಜ್ಞಾನಕ್ಕೆ ಅನುಕೂಲ ಜಾಸ್ತಿ ಸನ್ಯಾಸದಲ್ಲಿ. ಎಲ್ಲವನ್ನೂ ಬಿಟ್ಟು ಅದೊಂದಕ್ಕೇ ಪ್ರಯತ್ನ ಮಾಡೋವನಿಗೆ ಸಹಜವಾಗಿ ಆ ತತ್ವ ಸಿಕ್ಕೇ ಸಿಗುತ್ತೆ. ಆದರೆ ಈಗಿನ ನಾವು ಯಾವುದೋ ಸನ್ಯಾಸ ಅಂದ ತಕ್ಷಣ ಕಾವಿ ಬಟ್ಟೆ ಅಂತಲೇ ಬರಬೇಕಾಗಿಲ್ಲ ಮನಸ್ಸಿಗೆ. ಬೇರೆ ಯಾವ ಚಿಂತನೆಯೂ ಬೇಡ, ನನಗೆ ಆತ್ಮನೇ ಬೇಕು, ಪರಮಾತ್ಮನೇ ಬೇಕು, ಪರಮಾತ್ಮನಿಗಿಂತ ಹೊರತಾದದ್ದು ಏನೂ ಬೇಡ ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನು ಸನ್ಯಾಸ ಅನ್ನೋದು. ಸನ್ಯಾಸ ಮನಸ್ಥಿತಿಯೇ ಹೊರತು ಹೊರಗಿನ ವೇಷಭೂಷಣಗಳಲ್ಲ. ಆದರೆ ಹೊರಗಿನ ವೇಷಭೂಷಣಗಳು ಬೇಕಾಗತ್ತೆ ಕೆಲವೊಂದು ಸಮಯದಲ್ಲಿ. ಈಗ ನಿಜವಾದ ವೈರಾಗ್ಯ ಇರೋನಿಗೆ ಆ ಹೊರಗಿನಿಂದ ಬಿಡಿಸ್ಕೊಳ್ಳೋದಕ್ಕೆ, ನನ್ನನ್ನು ಯಾರೋ ಯಾವುದಕ್ಕೂ ಕರಿಬೇಡ್ರಪ್ಪ, ನನ್ನನ್ನು ನಿಮ್ಮವನು ಅಂತ ಅಂದ್ಕೋಬೇಡಿ, ನನ್ನನ್ನು ಸಂಪೂರ್ಣವಾಗಿ ಇದಕ್ಕೋಸ್ಕರ ಇದ್ದೀನಿ ಅಂತ ಹೇಳಿ ಒಂದು ಘೋಷಣೆ ಮಾಡೋದು. ನಾನು ತತ್ವಜ್ಞಾನಕ್ಕೋಸ್ಕರನೇ, ಪರಮಾತ್ಮನಿಗೋಸ್ಕರನೇ ಬದುಕ್ತಾ ಇದ್ದೀನಿ, ನನ್ನನ್ನು ಯಾವುದೋ ಒಂದು ನಿಮ್ಮ ಸಾಮಾಜಿಕವಾದ ಇದರೊಳಗೆ ನನ್ನನ್ನು ಸೇರಿಸ್ಕೋಬೇಡಿ ಅಂತ ಅವನು ಘೋಷಣೆ ಮಾಡಿ ತನ್ನನ್ನು ತಾನು ಆತ್ಮೋದ್ಧಾರಕ್ಕೋಸ್ಕರ ಪ್ರಯತ್ನ ಮಾಡ್ಕೊಳ್ಳೋದು. ಅದಕ್ಕೆ ಅದು ಅನುಕೂಲವಾಗತ್ತೆ ಆ ರೀತಿಯಾಗಿ ಮಾಡಿದರೆ. ಅದರಿಂದ ಆ ಬಲ, ಅಪ್ರಮಾದ ಮತ್ತು ತಪಸ್ಸುಗಳು ಈ ಸನ್ಯಾಸವೆಂಬ ಲಿಂಗದಿಂದ ಒಡಗೂಡಿದಾಗ ಆ ಆತ್ಮ ಪ್ರಾರ್ಥನೆಗೆ, ಆತ್ಮನನ್ನು ತಿಳಿಯುವುದಕ್ಕೆ, ಆತ್ಮನನ್ನು ಪಡೆಯುವುದಕ್ಕೆ, ತತ್ವಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವು ಸಹಾಯಕವಾಗುತ್ತವೆ.
ಆದ್ದರಿಂದ ಯಸ್ಮಾತ್ ಯಾವ ಕಾರಣದಿಂದ ಹೀಗಿದೆಯೋ ಆದ್ದರಿಂದ ನಾಯಮಾತ್ಮ ಬಲಹೀನೇನ ಲಭ್ಯ ನ ಚ ಪ್ರಮಾದಾತ್ ತಪಸೋ ವಾಪ್ಯಲಿಂಗಾತ್ ಏತೈರುಪಾಯೈರ್ಯತತೆ ಯಸ್ತು ವಿದ್ವಾನ್ ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ಯಾಕಪ್ಪ ಇರಲಿ. ನ ಅಯಂ ಆತ್ಮ ಬಲಹೀನೇನ ಲಭ್ಯ ಚ ಪ್ರಮಾದಾತ್ ತಪಸಃ ವಾ ಅಪಿ ಅಲಿಂಗ ಉಪಾಯೈಃ ಯತತೆ ಯಹ ತು ವಿದ್ವಾನ್ ತಸ್ಯ ಏಷಃ ವಿಶತೆ ಬ್ರಹ್ಮಧಾಮ ಅಥವಾ ಬ್ರಹ್ಮಧಾಮ ಬ್ರಹ್ಮವೆಂಬ ಧಾಮ, ಬ್ರಹ್ಮವೇ ಧಾಮ. ಅಯಮಾತ್ಮ, ಈ ಆತ್ಮನು ಬಲಹೀನನಿಂದ ಪಡೆಯತಕ್ಕವನಲ್ಲ. ಬಲಹೀನನಿಗೆ, ಬಲವಿಲ್ಲದೆ ಇರೋವನಿಗೆ ಸಿಗಲ್ಲ. ಬಲ ಅನ್ನೋವಾಗಿಲ್ಲಿ ಮುಖ್ಯಾರ್ಥವಾದ ಬಲ ಆಚಾರ್ಯರು ಇದರಲ್ಲೂ ಬರೆದಿದ್ದಾರೆ. ಬೃಹದಾರಣ್ಯಕದಲ್ಲಿ ಬಲನ್ನಾಮ ಆತ್ಮವಿದ್ಯೆಯ ಅಶೇಷ ವಿಷಯ ದೃಷ್ಟಿ ತಿರಸ್ಕರಣಂ ಅಂತ. ಬಲ ಅಂದರೆ ಆತ್ಮವಿದ್ಯೆಯಿಂದ ಈ ವಿಷಯಗಳ ಬಗ್ಗೆ ಸತ್ಯತ್ವ ಬುದ್ಧಿ ಇದೆಯಲ್ಲ, ಇದನ್ನು ತೆಗೆದುಹಾಕೋದು, ಅದು ನಿಜವಾದ ಬಲ. ಮನಸ್ಸಿನಲ್ಲಿ ಮುಖ್ಯವಾದ ಬಲ ಮನಸ್ಸು ಬುದ್ಧಿಗೆ ಬೇಕಾಗಿರೋದು. ಬುದ್ಧಿಯಲ್ಲಿ ಆತ್ಮನಿಶ್ಚಯವನ್ನು ಚೆನ್ನಾಗಿ ಮಾಡಿಕೊಂಡು ಹೊರಗಿನ ವಿಷಯಗಳಲ್ಲಿರುವ ಸತ್ಯತ್ವ ಬುದ್ಧಿಯನ್ನು, ಹೊರಗಿನ ವಿಷಯಗಳು ಅಂದರೆ ಬುದ್ಧಿ ಸಹಿತವಾಗಿ ಹೊರಗಿನ ವಿಷಯಗಳು, ಇದಿಷ್ಟೇ ಅಲ್ಲ, ಬುದ್ಧಿಯೂ ಕೂಡ ಆತ್ಮನಿಗಿಂತ ಬೇರೆಯಾಗಿರೋದೇ ತಾನೆ. ಬೇರೆಯಾಗಿರೋದು ಅನ್ನೋದು ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇರೋ ಒಂದು ಇದು, ಬಿಡಿಸ್ಕೊಳ್ಳೋಕೆ ಹೇಳ್ತಾ ಇರೋದು. ಪರಮಾತ್ಮನಿಗಿಂತ ಬೇರೆಯಾಗಿರೋದು ಯಾವುದೂ ಇಲ್ಲ, ಹಾಗೆ ಅರ್ಥ ಆಗಬೇಕು. ಅದರಿಂದ ಅದಕ್ಕೆ ಮೊದಲು ಬಿಡಿಸ್ಕೊಳ್ಳೋದು ಅಂತಂದಿದೆಯಲ್ಲ, ಆತ್ಮ ಅನಾತ್ಮಗಳನ್ನು ವಿಂಗಡಿಸ್ಕೊಳ್ಳೋದು. ಆ ಆತ್ಮ ಅನಾತ್ಮಗಳ ವಿಂಗಡಣೆಯಿಂದ ಈ ಅನಾತ್ಮದ ಬಗ್ಗೆ ಇರುವ ಸತ್ಯತ್ವ ಬುದ್ಧಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕೋದೇನಿದೆ ಅದು ನಿಜವಾದ ಬಲ. ಆ ಬಲ ಬೇಕು. ಆಚಾರ್ಯರಲ್ಲಿ ಬರೀತಾರೆ, ಸಾಧನ ಫಲಾಶ್ರಯವಾದ ಬಲ ಅನಾತ್ಮವಿದರಿಗೆ ಸಾಧನ ಫಲಾಶ್ರಯಣಂ ಹಿ ಬಲಂ ಅನಾತ್ಮವಿದಾಂ. ಅಜ್ಞಾನಿಗಳು ದುಡ್ಡಿನ ಬಲ, ಅಧಿಕಾರದ ಬಲ, ಜನಬಲ, ಯೌವನ ಬಲ ಇದನ್ನು ಆಶ್ರಯಿಸ್ಕೊಂಡಿರ್ತಾರೆ. ಆದರೆ ಆತ್ಮನನ್ನು ಬಯಸೋನು ಆತ್ಮಜ್ಞಾನದಿಂದಲೇ, ಅಲ್ಲೂ ಬರೀತಾರೆ ಜ್ಞಾನಬಲ ಸಹಾಯೇನ ಅಂತಲೂ ಬರೆದಿದ್ದಾರೆ. ಜ್ಞಾನವೇ ಅವನಿಗೆ ಬಲ, ಆತ್ಮವಿದ್ಯೆಯೇ ಬಲ. ಆ ಆತ್ಮವಿದ್ಯೆಯನ್ನು ಸರಿಯಾಗಿ ಊರಿಸಿಕೊಂಡು ಹೊರಗಿನ ವಿಚಾರಗಳೆಲ್ಲವೂ, ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾದದ್ದೆಲ್ಲವೂ ಸುಳ್ಳೆ, ತೋರಿಕೆನೇ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ನಿಶ್ಚಯ ಮಾಡ್ತಾನಲ್ಲ, ಅದು ನಿಜವಾದ ಬಲ. ಆ ಬಲ ಬರಬೇಕು ಅನ್ನೋದಾದರೆ ಮೊದಲು ದೈಹಿಕ, ಐಂದ್ರಿಯಕ, ಮಾನಸಿಕ, ಬೌದ್ಧಿಕ ಬಲವೂ ಬೇಕು. ದೈಹಿಕ ಬಲ ಚೆನ್ನಾಗಿರಬೇಕು. ಯಾವುದಾದ್ರೂ ಒಂದು ಗಂಟೆ ಕೂತ್ಕೊಂಡು ಜಪ ಮಾಡೋ ಅಂದರೆ ಜಪ ಮಾಡೋದಕ್ಕೆ ಸಾಮರ್ಥ್ಯ ಇರಬೇಕಲ್ಲ, ಅದೂ ಬೇಕು. ಅದಕ್ಕೆ ದೇಹವನ್ನು ಕೂಡ ಸಾಧಕನಾದವನು ಅದಕ್ಕೆ ಎಷ್ಟು ಕೊಡಬೇಕೋ ಆಹಾರಾದಿಗಳನ್ನು ಕೊಟ್ಟು ವಿಪರೀತನೂ ಕೊಡೋಕ್ಕೆ ಹೋಗಬಾರ್ದು. ಯಾಕೆ ಆಗಲೂ ಬಲ ಕಡಿಮೆ ಆಗುತ್ತೆ. ವಿಪರೀತವಾಗಿ ಕೊಟ್ಟಾಗ ಕಾಯಿಲೆಗೆ ತುತ್ತಾಗ್ತಾನೆ, ಆಗಲೂ ಬಲ ಕಡಿಮೆ ಆಗುತ್ತೆ. ಅದರಿಂದ ಯುಕ್ತಾಹಾರ ವಿಹಾರಸ್ಯ ಅಂತ ಪರಮಾತ್ಮ ಅನ್ನೋ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದಕ್ಕೆ ಕ್ಲುಪ್ತವಾದ ಆಹಾರಾದಿಗಳನ್ನು ಕೊಟ್ಟು ಕ್ಲುಪ್ತವಾದ ಸಮಯದಲ್ಲಿ ನಿದ್ರಾದಿಗಳನ್ನು ಮಾಡಬೇಕು ಅವನು. ಯಾಕೆ ಯಾವುದೋ ಒಂದು ಸಮಯದಲ್ಲಿ ಜಪತಪಾದಿಗಳಿಗೆ ಮನಸ್ಸನ್ನು ಕೂರಿಸ್ಕೋಬೇಕು ಅಂದರೆ ಅಷ್ಟೊತ್ತು ಒಳ್ಳೆ ನಿದ್ದೆ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಈ ಟೈಮಲ್ಲಿ ನಿದ್ದೆ ಬರುತ್ತೆ, ಜಪ ಮಾಡೋವಾಗ ನಿದ್ದೆ ಬರುತ್ತೆ. ಹಾಗೆ ಆಹಾರ ವಿಹಾರ ನಿದ್ರೆಗಳನ್ನು ಚೆನ್ನಾಗಿ ಅದಕ್ಕೆ ಕೊಟ್ಟಾಗ ಆ ದೇಹಕ್ಕೆ ಒಂದು ಬಲ ಬರುತ್ತಲ್ಲ, ಆ ದೈಹಿಕ ಬಲವೂ ಬೇಕು. ಆ ದೈಹಿಕ ಬಲದಲ್ಲೇ ಮುಳುಗಿ ಹೋಗಬಾರ್ದು. ಅದನ್ನೇ ದಷ್ಟಪುಷ್ಟವಾಗಿ ಮಾಡ್ಕೊಳ್ಳೋದೇ ನನ್ನ ಜೀವನದ ಸಾಧನೆ ಅಂತ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಆ ದೈಹಿಕ ಬಲ ಇರೋದು ಆತ್ಮಜ್ಞಾನಕ್ಕೋಸ್ಕರ. ಐಂದ್ರಿಯಕ ಬಲ, ಕಣ್ಣು ಕಿವಿ ಮೂಗು ನಾಲ್ಗೆ ಎಲ್ಲ ಚುರುಕಾಗಿರ್ಬೇಕಪ್ಪ. ಕಿವಿ ಸರಿಯಾಗಿಲ್ಲ, ಹೇಳಿದ್ದೇನೋ ಕೇಳಿಸ್ಕೊಂಡಿದ್ದೇನೋ ಇನ್ನೇನೋ ಕೂತ್ಕೊಂಡು ಚಿಂತನೆ ಮಾಡ್ದ, ಏನು ಬಂತು ಅಲ್ವಾ? ಹೇಳಿದ್ದನ್ನು ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶ ಕಿವಿಗೆ ಸರಿಯಾಗಿ ಬೀಳಬೇಕು ತಾನೆ. ಹಾಗೆ ಬಿದ್ದಾಗ ತಾನೇ ಆ ಶ್ರವಣ ಅನ್ನೋದಾಗೋದು. ಶ್ರವಣ ಅನ್ನೋದು ಅತ್ಯುತ್ತಮವಾದ ಸಾಧನ ತತ್ವಜ್ಞಾನಕ್ಕೆ. ಆ ಶ್ರವಣ ಮಾಡ್ತಾ ಮಾಡ್ತಾ
ಅದರ ಬಗ್ಗೆ ಆತ್ಮನ ಬಗ್ಗೆ ಇರುವ ತಪ್ಪು ತಿಳುವಳಿಕೆಗಳನ್ನು ಬಿಟ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಈಗ ಬಿಟ್ಕೋಬೇಕಾಗಿರುತ್ತಾನೆ ಮುಖ್ಯವಾಗಿಲ್ಲಿ, ಪಡ್ಕೋಬೇಕಾದ್ದಲ್ಲ. ಆ ಬಿಟ್ಕೊಳ್ಳೋದಕ್ಕೆ ಅನುಕೂಲವಾಗುವಂತಹ ಒಂದು ಉಪದೇಶ ಕ್ರಮ ಇದೆಯಲ್ಲ, ಅಧ್ಯಾರೋಪ ಅಪವಾದ ಉಪದೇಶ ಕ್ರಮ, ಆ ಪ್ರಕ್ರಿಯೆಗಳ ಉಪದೇಶ ಕ್ರಮ, ಅದನ್ನು ಸರಿಯಾಗಿ ಕೇಳಿಸ್ಕೋಬೇಕು ಅವನು. ಅದರಿಂದ ಇಂದ್ರಿಯಗಳ ಶಕ್ತಿನೂ ಚೆನ್ನಾಗೇ ಇರಬೇಕು. ಅದಕ್ಕೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ವೀರಮೀಮಾಂಸಕರು ಅಂತಿದ್ರು. ಆ ವೀರಮೀಮಾಂಸಕರು ಚೆನ್ನಾಗಿ ದೈಹಿಕ ದಷ್ಟಪುಷ್ಟವಾಗಿರೋ ಒಂದು ಕರ್ಮವನ್ನೇ ಮಾಡಬೇಕು. ಯಾರಿಗೆ ದೇಹದಲ್ಲಿ ಶಕ್ತಿ ಇಲ್ಲ, ವಯಸ್ಸಾಯಿತು, ಹಲ್ಲೆಲ್ಲ ಉದುರೋಯ್ತು, ಕೈಕಾಲು ಏಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಆಮೇಲೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ ಅಂತ ಹುಟ್ಕುರುಡ್ರು ಹುಟ್ಕಿಡ್ರು ಇರ್ತಾರಲ್ಲ, ಅವ್ರು ಸನ್ಯಾಸ ಮಾಡ್ಕೊಳ್ಳಿ ಸ್ವಾಮಿ. ದೈಹದಲ್ಲಿ ಚೆನ್ನಾಗಿರೋನು ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡಬೇಕು ಅಂತ. ನಾವು ಶಾಸ್ತ್ರೋಕ್ತ ಕರ್ಮ ಮಾಡಲೇಬೇಕು ನಾವು ಹೇಳ್ತೀವಿ. ಆದರೆ ಶಾಸ್ತ್ರೋಕ್ತ ಕರ್ಮ ಇರೋದು ನಮ್ಮನ್ನು ಆ ತತ್ವಜ್ಞಾನದವರೆಗೆ ಮುಟ್ಟಿಸೋದಕ್ಕೆ ಸಾಧನವೇ ಹೊರತು ಇದನ್ನೇ ಮಾಡ್ಕೊಂಡು ಉಳ್ಕೊಳ್ಳೋದಕ್ಕಲ್ಲ. ಅಷ್ಟೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಅವರಿಗೆ ಆತ್ಮಜ್ಞಾನ ಅನ್ನೋದು ಇಲ್ಲದೇ ಇರೋದು, ವೇದಾಂತ ಅನ್ನೋದನ್ನೆಲ್ಲ ಅವರು ಬಂಜರು ಭೂಮಿ ಅಂತಾರೆ, ಊಷರ ಪ್ರದೇಶ ಅಂತಾರೆ. ಏನೂ ಪ್ರಯೋಜನ ಇಲ್ಲದೆ ಇರೋದು, ಏನೋ ಅದರಲ್ಲಿ ಏನು ಸಸವೇ ಇಲ್ಲ. ಇಲ್ಲಿ ಮಾಡ್ತಾನೆ ಪಡಿತಾನೆ, ಎಂಥ ಚೆನ್ನಾಗಿದೆ ಅಂತ. ಇದನ್ನು ಇಟ್ಕೊಂಡೇ ಈಗಿನ ಲೌಕಿಕ ವಿಚಾರಗಳು ಚೆನ್ನಾಗಿ ದುಡಿಬೇಕು ಅಂತ ಬಂದಿದ್ದು. ದುಡಿಯೋದನ್ನು ನಾವು ಯಾವತ್ತೂ ವಿರೋಧ ಮಾಡೋದೇ ಇಲ್ಲ. ನಿನ್ನ ಹಣವನ್ನಾದರೂ ದುಡಿ, ದೈಹಿಕ ಶಕ್ತಿಯನ್ನಾದರೂ ಪಡ್ಕೋ, ಐಂದ್ರಿಕ ಶಕ್ತಿಯನ್ನು ಪಡ್ಕೋ. ಆದರೆ ಎಲ್ಲವನ್ನು ಆತ್ಮಜ್ಞಾನಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂಥ ಕಲೆಯನ್ನು ಕಲಿತು ಅದನ್ನು ಶಾಸ್ತ್ರ ಹೇಳ್ಕೊಡುತ್ತೆ. ಯಾವ ಯಾವ ರೀತಿಯಾಗಿ ಆ ದೈಹಿಕ ಐಂದ್ರಿಕ ಶಕ್ತಿಗಳನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಆತ್ಮಜ್ಞಾನ ಆಗುತ್ತೆ ಅಂತ ಹೇಳ್ಕೊಡೋದು, ಅದು ಮುಖ್ಯ ನಮಗೆ. ಸನ್ಯಾಸಿಗಳಿಗೆ ಅನೇಕ ಥರದ ಸನ್ಯಾಸ ಇದೆ. ಜ್ಞಾನಪ್ರಧಾನವಾದ ಸನ್ಯಾಸಿಗಳಾದರೆ ರಾಜರು ದಷ್ಟಪುಷ್ಟವಾಗಿರಲೇಬೇಕು, ಅದು ಬಿಡಿ. ರಾಜರ ಬಗ್ಗೆ ನಾವು ಅವರು ಏನು ಕೇಳಿದರು ಅಂದರೆ, ರಾಜರು ಮತ್ತು ಸನ್ಯಾಸಿಗಳು ದಷ್ಟಪುಷ್ಟವಾಗಿರಬೇಕಲ್ವಾ ಅಂತ ಕೇಳಿದರು. ರಾಜರು ಕ್ಷತ್ರಿಯರು ಅವರು ಯುದ್ಧಾದಿಗಳನ್ನು ಮಾಡಬೇಕು, ದೇಶದ ರಕ್ಷಣೆಯನ್ನು ಮಾಡಬೇಕು, ಜವಾಬ್ದಾರಿ ಇರುತ್ತೆ, ಅವ್ರದ್ದೇ ಬೇರೆ ಥರ. ಸನ್ಯಾಸಿದಾದರೆ ಅದರಲ್ಲಿ 2-3 ಥರ ಸನ್ಯಾಸ. ಒಂದು ಜ್ಞಾನಪ್ರಧಾನವಾದ ಸನ್ಯಾಸ, ತತ್ವಜ್ಞಾನಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾನೆ. ಅಂಥವನು ಕ್ಲುಪ್ತವಾದ ಆಹಾರಾದಿಗಳನ್ನು ದೇಹಕ್ಕೆ ಕೊಟ್ಟು ತತ್ವಚಿಂತನೆಯನ್ನು ಪ್ರಧಾನವಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಜಪತಪಾದಿಗಳನ್ನು ಮಾಡೋದಕ್ಕೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂದರೆ ಏನು ಜಪ ಮಾಡೋಕ್ಕಾಗತ್ತೆ. ಆದರೆ ಇನ್ನೊಂದು ಥರದ್ದು ದೇಹವನ್ನು ದಂಡಿಸೋದೇ ಪ್ರಧಾನ ಅಂತ ಇಟ್ಕೊಂಡಿರ್ತಾರೆ. ಚೆನ್ನಾಗಿ ದಂಡಿಸ್ತೀನಿ ನಾನು, ದೇಹಕ್ಕೆ ಕೊಡಲ್ಲ, ಇವು ಹೊಟ್ಟೆ ಹಸಿದಾಗ ನಾನು ಕೊಡಲ್ಲ, ಚಳಿ ಆದರೆ ನಾನು ಏನು ಹೊದ್ಕೊಳ್ಳಲ್ಲ, ಮಳೆ ಬಂದರೆ ನಾನು ನೆನ್ಕೊಂಡೇ ಹೋಗ್ತೀನಿ. ಅದು ದಂಡನ ಪ್ರಧಾನವಾದದ್ದು, ಅದು ಅವರಿಷ್ಟ. ಅದನ್ನು ಮಾಡಬಾರ್ದು ಅಂತ ಹೇಳಕ್ಕೆ ಬರಲ್ಲ. ಯಾಕೆ? ಅಭಿಮಾನವನ್ನು ಕಳ್ಕೊಳ್ಳೋಕೆ ಅನುಕೂಲವಾಗುತ್ತೆ. ಅದು ಕೂಡ ಎಲ್ಲರೂ ಮಾಡಬಾರ್ದು. ಇಲ್ಲ ಇಲ್ಲ ಇಲ್ಲ, ಆ ಉದ್ದೇಶ ಏನು ಅಂತ. ಈ ದೇಹವನ್ನು ದಂಡಿಸೋದ್ರಲ್ಲೂ ಯಾವ ಉದ್ದೇಶದಿಂದ ದಂಡಿಸ್ತಾ ಇದೆಯಾ ಅನ್ನೋದು ಭಾರಿ ಮುಖ್ಯ. ತತ್ವಜ್ಞಾನಕ್ಕೋಸ್ಕರನೇ ದೇಹವನ್ನು ದಂಡಿಸ್ತಾ ಇದ್ದೀನಿ, ಮಾಡು. ತತ್ವಜ್ಞಾನಕ್ಕೋಸ್ಕರನೇ ದೇಹಕ್ಕೆ ಚೆನ್ನಾಗಿ ಆಹಾರಾದಿಗಳನ್ನು ಕೊಡ್ತೀನಿ, ಅದರಿಂದ ಜಪ ಮಾಡೋಕ್ಕಾಗುತ್ತೆ, ಧ್ಯಾನ ಮಾಡೋಕ್ಕಾಗುತ್ತೆ, ಮಾಡು. ಉದ್ದೇಶ ತತ್ವಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು, ಆತ್ಮಜ್ಞಾನವನ್ನು ಇಟ್ಕೊಂಡು ಅದನ್ನು ಯಾವ ರೀತಿ ಬೇಕಿದ್ರೂ ಉಪಯೋಗಿಸ್ಕೋಬೋದು. ಅದು ಉಪಯೋಗಿಸ್ಕೊಳ್ಳೋದು ಒಂದು ಕಲೆ. ಕಲೆಯನ್ನು ನಾವೇ ಕಲ್ತ್ಕೋಬೇಕು. ಈಗ ಅದನ್ನೇ ಮೊನ್ನೆ ಹೇಳಲಿಲ್ಲ ನಾನು, ನನಗೆ ಒಳ್ಳೆಯ ದೇಹ ಬಂದಾಗ ನಾನು ಸಾಧನೆ ಮಾಡ್ತೀನಿ ಹೊಂದಲ್ಲ. ಈಗಿರೋ ಇದೇ ದೇಹ ಅಥವಾ ಸಾಧನೆಗೆ ಒಂದು ದೇಹ ಕೊಡು, ಕರ್ಮಫಲಗಳನ್ನು ಅನುಭವಿಸೋಕೆ ಒಂದು ದೇಹ ಕೊಡು, ಹಾಗೆ ಬರೋದೂ ಇಲ್ಲ. ಈಗಿರೋವಂಥ ದೇಹವನ್ನೇ ಹೇಗಾದರೂ ಮಾಡಿ ಹೊಂದಿಸ್ಕೊಂಡು ಅದಕ್ಕೆ ಯಾವ ರೀತಿಯಾಗಾದರೆ ಅದು ನಮಗೆ ಆ ತತ್ವಚಿಂತನೆಗೆ ಆತ್ಮಚಿಂತನೆಗೆ ತೊಂದರೆ ಕೊಡಲ್ವೋ ಆ ರೀತಿ ಮಾಡ್ಕೋಬೇಕು. ಆ ರೀತಿಯಾದ ಒಂದಷ್ಟು ಬಲ ದೇಹಾದಿಗಳಿಗೆ ಬೇಕೇ ಬೇಕು, ಅದಕ್ಕೆ ಆಹಾರಾದಿಗಳು ಬೇಕೇ ಬೇಕು. ಅದರಿಂದ ಆ ಬಲ ಇಲ್ಲದೆ ಇದ್ದರೂ ಏನೂ ಮಾಡೋಕ್ಕಾಗಲ್ಲ. ವಿವೇಕಾನಂದ ಸ್ವಾಮಿಗಳು ಬೈದಿದ್ದಾರೆ, ಈ ಹೇಡಿಗಳು ಬಲ ಇಲ್ಲದೆ ಇರೋ ಅವ್ರ ಹತ್ರಕ್ಕೂ ಸೇರಿಸಿ ನನ್ನ ಕಣ್ಣು ಮುಂದೆನೂ ತಿರಬೇಡಿ ನನಗೆ ಅಂತ. ಏನೂ ಪ್ರಯೋಜನ ಇಲ್ಲ. ಅವರು ಲೌಕಿಕವಾಗೇ ಏನೂ ಮಾಡೋಕ್ಕಾಗಲ್ಲ. ಅವರು ಒಂದು ಕರ್ಮವನ್ನೇ, ಲೌಕಿಕ ಕರ್ಮಗಳನ್ನೇ ಮಾಡೋಕ್ಕಾಗಲ್ಲ. ಅಂಥವರಿಂದ ಏನಾಗುತ್ತೆ? ಇಲ್ಲಿ ಆತ್ಮಜ್ಞಾನದಿಂದ ಆಗುವ ಬಲವನ್ನೇ ಬಲ ಅಂತ ಇರೋದು. ಅಂಥ ಬಲ ಇಲ್ಲದೆ ಇರೋನಿಗೆ ಅಂದರೆ ಆತ್ಮಚಿಂತನೆಯನ್ನು ಹೇಳಿದಾಗ ಅದನ್ನು ಮನಸ್ಸಿನಲ್ಲಿ ಹಾಗೆ ಮತ್ತೆ 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 ಚಿಂತನೆಯೇ ಮಾಡೋಕ್ಕೆ ಬರದೇ ಇರೋನಿಗೆ, ಆತ್ಮಜ್ಞಾನವಾದ ಮೇಲೆ ಇನ್ನೇನು ಅವನಿಗೆ ಬರಲ್ಲ, ಅದಾಗಲ್ಲ, ಇದು ಅವನಿಗೆ ಏನೂ ಸಿಗಲ್ಲ, ಆ ವಿಚಾರ ಹೇಳ್ತಾ ಇಲ್ಲ. ಆತ್ಮಜ್ಞಾನಿಗೆ ಆತ್ಮ ಸಿಗಲ್ಲ ಅಂತ ಹೇಳೋಕ್ಕಾಗತ್ತಾ? ಈಗ ಈ ಆತ್ಮನು ಬಲಹೀನನಿಗೆ ಸಿಗೋದಿಲ್ಲ ಅಂದರು. ಬಲಹೀನ ಅಂದರೆ ಆಚಾರ್ಯರು ಆತ್ಮಜ್ಞಾನ ಅಂತ ಬರೆದ್ರು. ಆತ್ಮಜ್ಞಾನ ಅಂದರೆ ಆತ್ಮಜ್ಞಾನಕ್ಕೋಸ್ಕರವಾಗಿ ಅವನು ಬೇರೆದನ್ನೆಲ್ಲ ಬಿಟ್ಟು ಇದೇ ಬೇಕು ಅನ್ನೋ ಉತ್ಕಟೇಚ್ಛೆಯನ್ನಿಟ್ಕೊಂಡು ಆ ಆತ್ಮಾನಾತ್ಮಗಳ ವಿವೇಕವನ್ನು ಮತ್ತೆ ಮತ್ತೆ ಮಾಡ್ಕೋತಾ ಇರ್ತಾನಲ್ಲ, ಅದು ಬಲ.
ಅದನ್ನು ಕೇನೋಪನಿಷತ್ತಲ್ಲೂ ಕೂಡ ಇವರು ಅಂಥದ್ದು ಆತ್ಮನ ವಿಂದತೆ ವೀರ್ಯಂ ವಿದ್ಯೆಯ ವಿಂದತೆ ಅಮೃತಂ ಇದರಲ್ಲಿ ಬರೆಯೋವಾಗ ಧೀರರು ಧೀಮಂತರು ಅಂದರೆ ಅಥವಾ ಅದು ಹಿಂದಿನ ಮಂತ್ರ ಅನಿಸುತ್ತೆ ಎಂಥದ್ದು ನಹಿ ವಿಶಿಷ್ಟ ಧೀಮತ್ವ ಮಂತರೇಣ ಶ್ರೋತ್ರಾದ್ಯಾತ್ಮಭಾವ ಶಕ್ಯ ಪರಿತ್ಯಕ್ತು. ಒಂದು ವಿಶೇಷವಾದ ಬುದ್ಧಿಶಕ್ತಿ ಇಲ್ಲ ಅಂದರೆ, ಒಂದು ಬುದ್ಧಿಯಲ್ಲಿ ವಿಶೇಷವಾದ ಬಲ ಶಕ್ತಿ ಇಲ್ಲ ಅಂತ ಆದರೆ ಅವನು ದೇಹೇಂದ್ರಿಯಗಳಲ್ಲಿ ಅಭಿಮಾನ ಬಿಟ್ಕೊಳ್ಳೋಕ್ಕೆ ಆಗಲ್ಲ. ದೇಹೇಂದ್ರಿಯಗಳಲ್ಲಿ ಅಭಿಮಾನ ಬಿಟ್ಕೊಳ್ಳೋದು ನಿಜವಾದ ಶಕ್ತಿ ಅಂತ ಹೇಳಬೇಕು. ದೇಹೇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು ಮಾಡೋ ಕೆಲಸಗಳಿಗೆ ನಾವು ಶಕ್ತಿವಂತ ಅಂತ ಹೇಳ್ತೀವಲ್ಲ, ಅದು ಇರಲಿ. ಅದು ಯಾವ ಯಾವ ಪ್ರಯೋಜನಗಳನ್ನು ಯಾರ್ಯಾರು ಬಯಸಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಆದರೆ ಇದು ನಿಜವಾದ ಬಲ. ಮತ್ತು ಅಂಥ ಬಲಹೀನನಿಗೆ ಈ ಆತ್ಮನು ಸಿಗುವುದಿಲ್ಲ. ಮತ್ತು ಪ್ರಮಾದದಿಂದ ಆಗುವಂತಹ ಅಥವಾ ತಪಸ್ಸು, ಪ್ರಮಾದದಿಂದ ಆಗುವ ತಪಸ್ಸು ಅಥವಾ ಲಿಂಗರಹಿತವಾದ ತಪಸ್ಸು. ಅಂದರೆ ಲಿಂಗರಹಿತವಾದ ತಪಸ್ಸು ಅಂದರೆ ಸನ್ಯಾಸವಿಲ್ಲದಂತಹ ತಪಸ್ಸು. ಸನ್ಯಾಸ ಅಂದರೆ ಇಲ್ಲಿ ಜ್ಞಾನ ಅಂತ ಅರ್ಥ ಮಾಡಿದ್ದಾರೆ. ಜ್ಞಾನಪ್ರಧಾನವಾದ ತಪಸ್ಸಿಲ್ಲ ಅಂದರೆ, ಅಥವಾ ತಪಸ್ ಮಾಡುವಾಗ ಪ್ರಮಾದವನ್ನು ಹೊಂದಲಿಲ್ಲ ಅಂದರೆ, ಈಗ ಅನೇಕ ಜನ ತಪಸ್ ಮಾಡ್ತಾ ಇರ್ತಾರೆ, ನೀವು ಪುರಾಣ ಕಥೆಗಳಲ್ಲಿ ಕೇಳ್ತಾ ಇರ್ತೀರಿ. ಆದರೆ ಅಲ್ಲಿ ಯಾವುದೋ ಮೋಹಕ್ಕೆ ಒಳಗಾಗಿ ಅವಿವೇಕದಿಂದ ಇನ್ನೇನೋ ಕೇಳ್ಕೊತಾ ಇರ್ತಾರೆ. ಭಗವಂತನೇ ಬೇಕು ಅಂತ ತಪಸ್ಸಿಗೆ ಕೂತ್ಕೊಂಡಂಥವರಿಗೂ ಅಲ್ಲಿ ಯಾವುದೋ ಪ್ರಮಾದವನ್ನು ಮೋಹವನ್ನು ಹೊಂದಿ ಮತ್ತೆ ಇನ್ನೇನೋ ಕೇಳ್ಕೊಳ್ಳೋದು ಬರುತ್ತೆ. ಇನ್ನು ತಪಸ್ಸು ನಮಗೆ ಜ್ಞಾನವನ್ನೇ ಇಟ್ಕೊಂಡಾಗ ಆ ಜ್ಞಾನ ವಿಚಾರದಲ್ಲಿ ಮೋಹವನ್ನು ಹೊಂದಬಾರ್ದು. ಅವಿವೇಕ ಅನ್ನೋದು ತಾನೇ ಬುದ್ಧಿಯ ಕಾಲುಷ್ಯ. ಆ ಅವಿವೇಕವನ್ನು ತಂದ್ಕೋಬಾರ್ದು. ಎಂಥೆಂಥ ಸಂದರ್ಭದಲ್ಲಿ ಮನುಷ್ಯನನ್ನು ಅವಿವೇಕ ಆವರಿಸ್ಕೊತಾ ಇರುತ್ತೆ, ಯಾವ್ಯಾವುದೋ ಸಂದರ್ಭದಲ್ಲಿ. ಅದನ್ನು ನಾವೇ ನೋಡ್ಕೋಬೇಕು ನಮ್ಮ ಜೀವನದಲ್ಲಿ. ಈ ಸಂದರ್ಭದಲ್ಲಿ ವಿವೇಕ ಯಾವುದು, ಅವಿವೇಕ ಯಾವುದು ಅಂತ. ಅವನು ಎಷ್ಟರ ಮಟ್ಟಿಗೆ ವಿವೇಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೋ ಅದು ನಿಜವಾದ ತಪಸ್ಸು, ಜ್ಞಾನಪ್ರಧಾನವಾದ ತಪಸ್ಸು. ಯಾಕೆ ನಾವಿಲ್ಲಿ ವೇದಾಂತದಲ್ಲಿ ದೈಹಿಕ ದಂಡನೆ ಪ್ರಧಾನವಾದ ತಪಸ್ಸನ್ನು ಹೇಳಲ್ಲ. ಯಾಕೆ ಅದಾಗಲೇ ಕರ್ಮಕಾಂಡದಲ್ಲಿ ಉಪಾಸನಾ ಕಾಂಡದಲ್ಲಿ ಹೇಳಾಗಿದೆ. ನಾವು ಬೇಕಿಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಮುಗಿಸ್ಕೊಂಡೇ ಇಲ್ಲಿಗೆ ಬಂದಿರೋದು ಈ ಚಿಂತನೆಗೆ. ಈ ಚಿಂತನೆಯಲ್ಲಿ ಜ್ಞಾನಪ್ರಧಾನವಾದ ತಪಸ್ಸಲ್ಲಿ ವಿವೇಕ ಎಷ್ಟರ ಮಟ್ಟಿಗಿದ್ರೆ ಅಷ್ಟು ಒಳ್ಳೆಯದು. ಅವಿವೇಕವನ್ನು ಹೊಂದಬಾರ್ದು. ಮೋಹ ಬಂದ್ಬಿಡುತ್ತೆ ದೇಹೇಂದ್ರಿಯಗಳಲ್ಲಿ, ಪುತ್ರ ಪಶ್ವಾದಿಗಳಲ್ಲಿ, ನಮ್ಮ ಸುತ್ತುವಲಯದಲ್ಲಿ ಯಾವುದೋ ಒಂದರಲ್ಲಿ ಮೋಹ ಬಂದ್ಬಿಡುತ್ತೆ. ಆ ಮೋಹ ಬರದೇ ಇರೋ ಥರ ವಿವೇಕವನ್ನು ಮಾಡ್ಕೋತಾ ಇರಬೇಕು. ಮತ್ತು ಲಿಂಗರಹಿತವಾದ ತಪಸ್ಸು ಇರಬಾರ್ದು, ಅಂದರೆ ಜ್ಞಾನರಹಿತವಾದ ತಪಸ್ಸು ಆಗಬಾರ್ದು. ಅಂದರೆ ಕೃಚ್ಛಚಾಂದ್ರಾಯಣಾದಿ ದೈಹಿಕ ದಂಡನಾ ಪ್ರಧಾನವಾದ ತಪಸ್ಸು ಆಗಬಾರ್ದು. ಯಾಕೆ ಜ್ಞಾನಕ್ಕೆ ತಾನೇ ಪ್ರಯತ್ನ ಮಾಡ್ತಾ ಇರೋದು. ಈ ಲಿಂಗ ಅಂದರೂ ಗುರುತು ಅಂದರೆ ಅವನ ತಪಸ್ಸು ಯಾವುದನ್ನು ಗುರುತಿಸ್ತಾ ಇದೆ ಅಂತ. ಆ ತಪಸ್ಸು ಜ್ಞಾನವನ್ನು ಗುರುತಿಸೋದಾಗಿರಬೇಕೇ ಹೊರತು ತಪಸ್ಸು ದೇಹಿಕ ದಂಡನೆಯನ್ನು ಇನ್ನೇನೋ ಲೌಕಿಕ ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೋ ಅದಕ್ಕಾಗಿರಬಾರ್ದು. ನಾವು ತುಂಬ ಸಲ ಜಪತಪಾದಿಗಳನ್ನು ಮಾಡ್ತೀವಿ. ಆ ಜಪವೆಲ್ಲ ಇನ್ಯಾವುದೋ ಒಂದು ಇಂಥವ್ರಿಗೆ ಒಳ್ಳೆಯದಾಗಲಿ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ಏನೋ ಒಂದು ಮಾಡಿಬಿಟ್ಟಿರ್ತೀವಿ. ಅದು ನೋಡಿ ಅಲ್ಲಿ ಅದೇ ಜಪ ಜ್ಞಾನವನ್ನು ಗುರುತಿಸ್ಲೇ ಇಲ್ಲ, ಅದು ಲಿಂಗವೇ ಇಲ್ಲ ಅಲ್ಲಿ. ಆ ಲಿಂಗ ಅಂದರೆ ಜ್ಞಾನಕ್ಕೆ ಗುರುತೇ ಆಗಲಿಲ್ಲ, ಅದು ಜ್ಞಾನದ ಕಡೆ ಹೋಗೋದೇ ಇಲ್ಲ. ಅವನು ಇನ್ಯಾವುದನ್ನೋ ಗುರುತಿಸ್ತಾ ಇರ್ತಾನೆ, ಅದು ಆಗಬಾರ್ದು ಅಂತ. ಅವಾಗ ಇದು ಸಿಗಲ್ಲ. ನೀವು ಅದನ್ನು ಮಾಡ್ಕೋಬಹುದು, ಇದು ಸಿಗಲ್ಲ ಅನ್ನೋ ಅರ್ಥದಲ್ಲ ಅಷ್ಟೇ. ಅದನ್ನು ಮಾಡಬಾರ್ದು ಶಾಸ್ತ್ರ ಯಾವತ್ತೂ ಹೇಳಲ್ಲ. ಮನೆಯವ್ರಿಗೆ ಒಳ್ಳೆಯದಾಗಲಿ, ನಮ್ಮ ಇಷ್ಟ ನೆಂಟರು ಇಷ್ಟರು ಬಂಧುಗಳಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಜಪತಪಾದಿಗಳನ್ನು ಏನು ಮಾಡ್ತಾನೆ, ಈಗ ಲೌಕಿಕ ಕರ್ಮಗಳನ್ನು ಮಾಡ್ತಾನೆ ಮನೆಯವ್ರಿಗೆ ಒಳ್ಳೆಯದಾಗಲಿ ಅಂತ, ಹಾಗೆ ಜಪತಪಾದಿಗಳನ್ನು ಮಾಡ್ತಾನೆ. ಅದನ್ನು ಯಾರು ಬೇಡ ಅಂತ ಇಲ್ಲ. ನಾವು ಇದೇ ಬೇಕು ಅನ್ನೋವನಿಗೆ ಅದರಿಂದ ಇದು ಸಿಗಲ್ಲ ಅಂತ. ನಿನ್ನ ಆಸೆಗಳು ಲೌಕಿಕದ ಕಡೆ ಹೋಗ್ತಾ ಇದ್ದರೆ ಇದು ಸಿಗಲ್ಲ ನಿನಗೆ. ಇದನ್ನೇ ಬೇಕು ಅನ್ನೋನಿಗೆ ತಾನೇ ನಾವು ಹೇಳ್ತಾ ಇರೋದು. ಆತ್ಮ ಪ್ರಾರ್ಥನೆಗೆ ಸಹಾಯವಾದದ್ದು ಅಂತ ಹೇಳ್ತಾ ಇರೋದು. ಈ ಉಪಾಯಗಳಿಂದ ಯಾವ ವಿದ್ವಾಂಸನು, ಅದು ವಿದ್ವಾಂಸನು ಅಂದಾಗ ಮತ್ತೆ ಸಾಧಕ, ಆ ಸಾಧಕನು ವಿದ್ವಾಂಸನಾಗಿರಬೇಕು ಅಂದರೆ ಅವನ ಗುರಿಯ ಬಗ್ಗೆ ನಿಶ್ಚಿತವಾದ ತಿಳುವಳಿಕೆ ಇರಬೇಕು, ಅವನ ಮಾರ್ಗದ ಬಗ್ಗೆಯೂ ನಿಶ್ಚಿತವಾದ ತಿಳುವಳಿಕೆ ಇರಬೇಕು, ಮಾರ್ಗದಲ್ಲಿ ಬರುವ ಅಡ್ಡಿ ಆತಂಕಗಳ ವಿಚಾರದಲ್ಲಿ ತಿಳುವಳಿಕೆ ಇರಬೇಕು, ಅಡ್ಡಿ ಆತಂಕಗಳ ಪರಿಹಾರದ ಬಗ್ಗೆನೂ ತಿಳುವಳಿಕೆ ಇರಬೇಕು. ಅವನಿಗೆ ಮಾಡ್ಕೋತಾ ಇರಬೇಕು. ಇದೇ ಸಾಧನೆ ಅಂದರೆ. ಇನ್ನೇನು ಮಾಡೋದಕ್ಕೆ ಬೇರೆ ಸಾಧನೆ ಏನೂ ಇಲ್ಲ. ಯಾವ ಯಾವ ಸಂದರ್ಭದಲ್ಲಿ ಬುದ್ಧಿಗೆ ಅವಿವೇಕ ಬರುತ್ತೆ, ಮನಸ್ಸಿನ ಭಾವನೆಗಳಲ್ಲಿ ನಾವು ಎಲ್ಲಿ ಸಿಗಾಕೋತೀವಿ, ಇಂದ್ರಿಯದ ವಿಷಯದಲ್ಲಿ, ದೈಹಿಕದ ವಿಷಯದಲ್ಲಿ ಯಾವ್ಯಾವ ರೀತಿ ಮೋಹಗಳು ಬರುತ್ತೆ, ಆಯಾಯ ಸಂದರ್ಭದಲ್ಲೆಲ್ಲ ಇದು ನನ್ನ ತತ್ವಜ್ಞಾನಕ್ಕೆ ಅಡ್ಡಿ, ನನ್ನ ಗುರಿ ಅದು, ಮಾರ್ಗ ಇದು, ಶಾಸ್ತ್ರೋಕ್ತ ಮಾರ್ಗ ಇದೆ, ಬ್ರಹ್ಮಚಿಂತನೆ ಅಂತಿದೆ, ಆತ್ಮವಿಚಾರ ಅಂತಿದೆ. ಈ ಮಾರ್ಗಕ್ಕೆ ಈ ಬೌದ್ಧಿಕ ಮಾನಸಿಕ ಪ್ರತ್ಯಯಗಳು ಬಂದು ಅಡ್ಡಿ ಮಾಡ್ತಾ ಇದ್ದರೆ ಅದನ್ನು ಬಿಟ್ಕೋತಾ ಇರಬೇಕು ಅವನು.
ಅವನು ವಿದ್ವಾಂಸ. ಅಂಥವನು ಆ ಬ್ರಹ್ಮಧಾಮವನ್ನು, ಬ್ರಹ್ಮವೂ ಆಗಿದೆ ಅದೇ ಧಾಮವೂ ಆಗಿದೆ, ಸ್ಥಾನ ಬ್ರಹ್ಮವೇ ಸ್ಥಾನ, ಬ್ರಹ್ಮನ ಸ್ಥಾನ ಏನಲ್ಲ ಇದು. ತನ್ನ ಸ್ವಸ್ವರೂಪವನ್ನು ಅವನು ಹೊಂತಾನೆ, ವಿಷತೆ ಹೊಕ್ಕಿ ಬಿಡುತ್ತಾನೆ ಅಂತ. ಯಾಕೆ ಹೊಕ್ಕೆ ಇದ್ದೀವಿ, ಹೊಕ್ಕಿಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ನಾನು ಬ್ರಹ್ಮವನ್ನು ಪಡ್ಕೊಂಡಿಲ್ಲ ಅಂದ್ಕೊಂಡಿದ್ದೀನಿ, ಅದನ್ನು ಮತ್ತೆ ಪಡ್ಕೋತೀವಿ ಜ್ಞಾನದಿಂದ. ಅಯಮಾತ್ಮ ಬಲಹೀನೇನ ಬಲಪ್ರಹೀಣೇನ ಆತ್ಮನಿಷ್ಠಾಜನಿತ ವೀರ್ಯಹೀನೇನ ನ ಲಭ್ಯ. ಈ ಆತ್ಮನು ಅಂದರೆ ಒಂದು ಅನುಭವವನ್ನು ಗುರುತಿಸ್ತಾ ಇರೋದು, ನಮ್ಮಗಳ ಸ್ವರೂಪವಾಗಿರೋದು ಅಂತ. ಅಥವಾ ಈ ಪ್ರಕರಣದಲ್ಲಿ ಯಾವ ಆತ್ಮವಿಚಾರವನ್ನು ಹೇಳ್ತಾ ಇದ್ದೀವೋ ಅದು. ಅಯಮಾತ್ಮ ಅನ್ನುವಾಗ ನಮ್ಮಗಳ ಸ್ವರೂಪವಾಗಿದೆಯಲ್ಲಪ್ಪ, ಆ ಆತ್ಮನು ಬಲಹೀನನಿಂದ ಅಂದರೆ ಬಲವನ್ನು ಬಿಟ್ಟವಂಥವನಿಂದ. ಯಾವ ಬಲ? ಆತ್ಮನ ನಿಷ್ಠೆ, ಆತ್ಮಜ್ಞಾನದಲ್ಲಿ, ಆತ್ಮಸ್ವರೂಪದಲ್ಲಿ, ಆತ್ಮವಿಚಾರದಲ್ಲಿ, ಆತ್ಮಚಿಂತನೆಯಲ್ಲಿ ಒಂದು ನಿಷ್ಠೆ ಬರಬೇಕು ನಮಗೆ. ಹೊರಗಿನ ವಿಚಾರಗಳು ನಮ್ಮ ನಿಷ್ಠೆಯನ್ನು ಅಲುಗಾಡಿಸ್ತಾ ಇರುತ್ತೆ, ಎಂತೆಂಥದೋ ಸಂದರ್ಭ ಬಂದ್ಬಿಡುತ್ತೆ. ನಾವು ಎಷ್ಟರ ಮಟ್ಟಿಗೆ ಪರಮಾತ್ಮನೇ ಬೇಕು ಅಂತ ಅನ್ಕೋತಾ ಇದ್ದರೂ ಯಾವುದೋ ಒಂದು ಹೊರಗಿನ ವಿಚಾರ ಅಷ್ಟರ ಮಟ್ಟಿಗೆ ಅಲುಗಾಡಿಸಿರುತ್ತೆ ನನ್ನನ್ನು. ಆತ್ಮನಲ್ಲಿ ನೆಲೆ ನಿಲ್ಲೋದು ಅನ್ನೋ ಒಂದು ನಿಷ್ಠೆ, ನೆಲೆ ನಿಲ್ಲೋದು ಅನ್ನೋಕ್ಕೆ ನಿಷ್ಠೆ ಅಂತ ಹೆಸರು. ಆತ್ಮನಲ್ಲಿ ನೆಲೆ ನಿಂತಾಗ ಹುಟ್ಕೊಳ್ಳುತ್ತೆ ಒಂದು ವೀರ್ಯ. ಅದನ್ನು ನಾವೇ ಅನುಭವಿಸಿದ್ದೀವಿ, ಎಲ್ಲರೂ ಅನುಭವಿಸಿರ್ತಾರೆ. ಈಗ ಒಂದು ಜಪ ಮಾಡಿದ್ರೇ ಮನಸ್ಸಿಗೆ ಏನೋ ಒಂದು ಸಮಾಧಾನ ಆಗುತ್ತೆ. ಅಷ್ಟೇ ನೀವು ಈ ಶಾಸ್ತ್ರದಲ್ಲಿ ಹೇಳಿರುವಂತೆ ಪ್ರಕ್ರಿಯಾ ಚಿಂತನೆಯನ್ನು ಮಾಡಿ, ಒಂದು ಸಲ ಅವಸ್ಥಾತ್ರಯ ಚಿಂತನೆಯನ್ನು ಮಾಡಿಬಿಟ್ಟು ಸುಷುಪ್ತಿಯಲ್ಲಿ ಇರುವಂತಹ ಸ್ವರೂಪ ನಿಜವಾದ ಆತ್ಮಸ್ವರೂಪ. ಸುಷುಪ್ತಿ ಅನ್ನೋದೊಂದು ಅವಸ್ಥೆನೇ ಅಲ್ಲ, ನಾನು ಯಾವಾಗಲೂ ಈಗಲೂ ದ್ವೈತದ ಸಂಪರ್ಕವಿಲ್ಲದ ಆತ್ಮನೇ ಆಗಿದ್ದೀನಿ, ಬ್ರಹ್ಮನೇ ಆಗಿದ್ದೀನಿ ಅಂತ ಒಂದು ಸಲ ನೆಲೆ ನಿಂತ್ಕೊಳ್ಳಿ, ಏನೋ ಒಂದು ಶಕ್ತಿ ಬಂದ್ಬಿಡು ಮನಸ್ಸಿಗೆ. ಅದು ಯಾವಾಗಲೂ ಹಾಗೆ ನಿಂತರೆ ಆ ಜ್ಞಾನ, ಅದನ್ನೇ ತಾನೇ ಪ್ರಯತ್ನ ಮಾಡ್ತಾ ಇರೋದು, ಆ ನಿಷ್ಠೆಗೋಸ್ಕರ ಪ್ರಯತ್ನ ಮಾಡ್ತಾ ಇರೋದು. ನಾನು ಯಾವಾಗಲೂ ಹೇಳ್ತೀನಲ್ಲ, ಆತ್ಮಜ್ಞಾನ ಆಗ್ತಾ ಇಲ್ಲ ಅಂತಲ್ಲ ನಮಗೆ, ಯಾಕೆ ಹೊಸದಾಗಿ ಆಗಬೇಕಾಗಿಲ್ಲ. ಹೇಳಿದಾಗಲೆಲ್ಲ ಈ ವಿಚಾರ ಹೌದು ಹೌದು ಅಂತ ಅರ್ಥನೂ ಆಗ್ತಾ ಇದೆ, ಆದರೆ ನೆಲೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೆಲೆ ನಿಂತ್ಕೊಳ್ಳೋಕೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಈ ಹೊರಗಿನ ವಿಚಾರಗಳು ಬಂದು ನಮ್ಮನ್ನು ಅಲುಗಾಡಿಸ್ತಾ ಇದೆ. ಹೊರಗಿನ ವಿಚಾರಗಳು ಯಾಕೆ ಬರ್ತಾ ಇದೆ ಅಂದರೆ, ನಾವು ಅದಕ್ಕೆ ಬೆಲೆ ಕೊಟ್ಟಿದ್ದೀವಿ ಅಷ್ಟೇ. ಹೊರಗಿನ ವಿಚಾರಗಳು ಸುಮ್ಮನೆ ಬರೋಲ್ಲ ಪಾಪ, ಅದು ಹೊರಗಿನ ವಿಚಾರವೇ. ಅದನ್ನೇ ಭಗವದ್ಗೀತೆಯಲ್ಲಿ ಸ್ಪರ್ಶಾನ್ ಕೃತ್ವ ಬಹಿರ್ಬಾಹ್ಯ, ಅವು ಹೊರಗಡೆನೇ ಇದೆಯಪ್ಪ, ಅದನ್ನು ಹೊರಗಡೆನೇ ಇಡಿ, ನೀವ್ಯಾಕೆ ಒಳಗೆ ತೊಗೋತೀರಿ ಇಂದ. ಅದೇನು ಒಳಗೆ ಬಂದಿಲ್ಲ, ನೀನು ಅದಕ್ಕೆ ಬೆಲೆ ಕೊಡ್ತೀಯ, ಒಳಗೆ ತೊಗೋತೀಯ. ಅದು ನೀನು ಯಾವಾಗ ಒಳಗೆ ತೊಗೋತೀಯೋ ಅದು ಇನ್ಯಾವಾಗ ಬಂದು ನಿನ್ನ ಚಿಂತನೆಯಲ್ಲಿ ಅಡ್ಡಿ ಮಾಡುತ್ತೋ ಗೊತ್ತಾಗಲ್ಲ. ನೀನು ಒಳಗೆ ತೊಗೊಂಡಾಗಲೆಲ್ಲ ಬರಬೇಕು ಅಂತೇನಿಲ್ಲ, ಅದು ಒಂದು ಚಿಂತನೆ ಹಾಕಿರ್ತೀಯಲ್ಲ ಅದ್ರ ಬಗ್ಗೆ, ಅದು ಇನ್ಯಾವುದೋ ಈ ಆತ್ಮಚಿಂತನೆಯನ್ನು ಮಾಡುವಾಗ ಬಂದು ಅಡ್ಡಿ ಮಾಡಿಬಿಡು. ಅದಾಗಬಾರ್ದು. ಅಂದ ಆತ್ಮನಲ್ಲಿ ನೆಲೆ ನಿಂತಾಗ ಒಂದು ವೀರ್ಯ, ಹುಟ್ಟಿಕೊಂಡಂತಹ ವೀರ್ಯ ಇದೆಯಲ್ಲ, ಬಲ, ಆ ಮನಸ್ಸಿಗೆ ಒಂದು ದೃಢತೆ ಬರುತ್ತಲ್ಲ, ನನಗಿನ್ನೇನೂ ಭಯ ಇಲ್ಲ ಕಣ, ನಾನು ಇನ್ಯಾವುದಕ್ಕೂ ಹೆದರಬೇಕಾಗಿಲ್ಲ ಅನ್ನೋ ಒಂದು ನಿಶ್ಚಿತವಾದ ತಿಳುವಳಿಕೆ ಬರುತ್ತೆ. ಯಾಕೆ? ನಾನು ಹುಟ್ಟೋವನೂ ಅಲ್ಲ, ಸಾಯೋವನೂ ಅಲ್ಲ, ದೇಹೇಂದ್ರಿಯ ಮನೋಬುದ್ಧಿಗಳು ನಾನು ಅಲ್ಲವೇ ಅಲ್ಲ. ಇಂಥ ಒಂದು ಮನಸ್ಸಿಗೆ ಇಂಥ ತಿಳುವಳಿಕೆ ಬಂದಾಗ ಬುದ್ಧಿಗೆ ಎಂಥ ಬಲ ಬರುತ್ತೆ ಹೇಳಿ. ಈ ಪ್ರಪಂಚದ ಯಾವುದಕ್ಕಾದರೂ ಭಯ ಆಗುತ್ತಾ? ಏನಾಗುತ್ತೋ ಆಗುತ್ತೆ, ಈ ದೇಹ ಇರೋದೇ ಹೀಗೆ, ಹುಟ್ಟಿದೆ, ಸತ್ತೇ ಸಾಯುತ್ತೆ, ನಾನ್ಯಾಕ್ರಿ ತಲೆ ಕೆಡಿಸ್ಕೋಬೇಕಿದ್ದಕ್ಕೆ? ನಾನು ಹುಟ್ಟೋವನೂ ಅಲ್ಲ, ಸಾಯೋವನೂ ಅಲ್ಲ. ಶಾಸ್ತ್ರಾದಿಗಳು ಹೇಳ್ತಾ ಇದೆ, ಮಹಾತ್ಮರುಗಳು ಹೇಳ್ತಾ ಇದ್ದಾರೆ, ಅನುಭವದಲ್ಲಿ ಪ್ರಕ್ರಿಯಾ ಚಿಂತನೆಯನ್ನು ಮಾಡಿದಾಗ ಹೌದು ಅನ್ನಿಸ್ತಾ ಇದೆ. ಹೌದು ಅಂತ ಅನಿಸಿದ ಮೇಲೆ ನಾನು ಅದನ್ನು ನಿಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅಂಥ ಒಂದು ವೀರ್ಯದಿಂದ, ಅಂಥ ವೀರ್ಯ ಇಲ್ಲ ಅಂದರೆ, ಅಂಥ ಒಂದು ಬಲ ಇಲ್ಲ ಅಂದರೆ ಅಂಥವನಿಗೆ ಈ ಆತ್ಮ ಸಿಗೋದಿಲ್ಲ. ಯಾಕೆ? ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಆತ್ಮಸ್ವರೂಪದ ಬಗ್ಗೆ ಒಂದು ನಿಷ್ಠೆನೇ ಹೊರತು. ನಿಷ್ಠೆ ಅನ್ನೋದನ್ನು ಲೋಕದಲ್ಲಿ ಅವನಿಗೆ ಸ್ವಾಮಿ ನಿಷ್ಠೆ ಇದೆ ಅಂತಾರೆ. ಅಂದರೆ ಸ್ವಾಮಿಯನ್ನು ಬಿಟ್ಟು ಬೇರೆ ಯಾವ ಚಿಂತನೆಯೂ ಮಾಡಲ್ಲ ಅವನು, ಅಲ್ವಾ? ಸ್ವಾಮಿಯ ಇದಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಹಾಗೆ ಇಲ್ಲಿ ನಾವು ಆ ಪರಮಾತ್ಮ ಸ್ವರೂಪದ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾ ಇರ್ತೀವೋ ಅಷ್ಟೇ ನಾವು ಪರಮಾತ್ಮನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇರ್ಬೇಕು ನಾವು. ಅಲ್ಲಿ ಭೃತ್ಯ ಸ್ವಾಮಿಯಿಂದ ಎಂಥ ಆಜ್ಞೆ ಬರುತ್ತೋ, ಏನವನಂದ ಬಾಯಿಂದ ಹೇಳ್ತಾನೋ ಅದನ್ನು ನಾನು ನಡೆಸಬೇಕು ಅಂತ ಕಾಯ್ತಾ ಇರ್ತಾನೆ. ಇಲ್ಲೂ ಕೂಡ ಆತ್ಮನ ಬಗ್ಗೆ ನಾವು ಎಷ್ಟು ಚಿಂತನೆ ಮಾಡ್ತೀವೋ ಆ ಕಡೆಯಿಂದಲೂ ಅಷ್ಟೇ ಒಂದು ಅನುಗ್ರಹ ಅನ್ನೋದು ಬರ್ತಾನೆ ಇರುತ್ತೆ. ಅನುಗ್ರಹಕ್ಕೋಸ್ಕರ ಕಾಯ್ತಾ ಇರಬೇಕು. ನಮ್ಮ ಸ್ವಾಮಿಗಳು ಒಂದು ಕಡೆ ಬರೆದಿದ್ದಾರೆ, ಸಾಧಕನಾದವನು ಏನು ಮಾಡಬೇಕು ಅಂದರೆ, ಈಗ ಒಬ್ಬ ರೈತ ಇರ್ತಾನೆ, ಚೆನ್ನಾಗಿ ಹೊಲ ಉತ್ಕೊಂಡಿರ್ತಾನೆ, ಮಳೆ ಯಾವಾಗಲೋ ಬರುತ್ತಲ್ಲ ಆವಾಗ ಹೊಲ ಉತ್ಕೋತೀನಿ ಅಂತೇನು ಹೇಳಲ್ಲ ಅವನು. ಹೊಲ ಉತ್ಕೋತಾನೆ, ಪೈರು ಕಾಳುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೋತಾನೆ, ಗೊಬ್ಬರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ, ಮಳೆಗೋಸ್ಕರ ಕಾಯ್ತಾ ಇರ್ತಾನೆ. ಅವನ ಸಾಧನ ಇಲ್ಲಿ
ಕ್ಷೇತ್ರವನ್ನು ರೆಡಿ ಮಾಡೋದು, ಬೀಜಗಳನ್ನು ರೆಡಿ ಮಾಡ್ಕೊಳ್ಳೋದು, ಗೊಬ್ಬರವನ್ನು ರೆಡಿ ಮಾಡ್ಕೊಳ್ಳೋದು ಒಂದು ಸಾಧನ. ಮಳೆ ಅನ್ನೋದು ಅವನ ಕೈಯಲ್ಲಿಲ್ಲ, ಅದು ಬರುತ್ತೆ ಮಾತ್ರ. ಇವನು ಇಷ್ಟು ಸಾಧನವನ್ನು ಮಾಡಿದ ಮೇಲೆ ಮಳೆ ಅನ್ನೋದು ಬಂದೇ ಬರುತ್ತೆ, ಆವಾಗ ಅವನು ಬೀಜ ಹಾಕ್ತಾನೆ, ಪೈರು ಬರುತ್ತೆ. ಹಾಗೆ ಸಾಧಕನಾದವನು ಚಿತ್ತಶುದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾನೇ ಇರಬೇಕು. ಆ ಚಿತ್ತಶುದ್ಧಿ ಅಂದರೆ ನಿತ್ಯ ಸಮಾಧಾನ. ನಮ್ಮ ಮನಸ್ಸಿನ ಸಮಾಧಾನವನ್ನು ಕೆಡಿಸ್ಕೊಳ್ಳೋವಂಥದ್ದಕ್ಕೆ ಹೋಗಲೇಬಾರ್ದು. ಏನು ಇಷ್ಟು ದಿನ ಬೇಕಾದಷ್ಟು ಸಲ ಕೆಡಿಸ್ಕೊಂಡಿದ್ದೀವಿ, ಏನು ಸಾಧನೆ ಆಯ್ತಪ್ಪ, ಏನು ಪಡ್ಕೊಂಡಿದ್ದೀವಪ್ಪ? ಈ ಸಮಾಧಾನವನ್ನು ಕೆಡಿಸ್ಕೊಳ್ಳದೆ ಹಾಗೆ ಲೌಕಿಕವಾದ ಕೆಲಸಗಳನ್ನು ಎಷ್ಟರ ಮಟ್ಟಿಗೆ ನಡೆಸಬೇಕೋ ಅಷ್ಟು ನಡೆಸ್ಬಿಟ್ಟು, ಯಾಕೆ ಅದು ನನಗೆ ಪ್ರಧಾನ ಅಲ್ಲ, ಅವುಗಳಿರೋದು ನನ್ನ ಈ ತತ್ವಕ್ಕೆ ಸಾಧನ, ಈ ತತ್ವಜ್ಞಾನಕ್ಕೆ ನನಗೆ ಸಾಧನಗಳೇ ಹೊರತು ಅದೇ ಅದೇ ಪ್ರಧಾನವಾಗಿದ್ದು ನಾವು ಬಿಟ್ಟೇ ಹೋಗ್ತಿರ್ಲಿಲ್ಲ. ಅದನ್ನ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ತಾನೆ, ಈ ದೇಹ ಬಿದ್ದು ಹೋಗೇ ಹೋಗುತ್ತೆ. ಹಾಗಿರುವಾಗ ಈಗಿರುವಂತಹ ಪರಿಸ್ಥಿತಿಗಳನ್ನು ಇದಕ್ಕೆ ಹೊಂದಿಸ್ಕೊಂಡು ಮನಸ್ಸಿನ ಸಮಾಧಾನವನ್ನು ಕಾಯ್ಕೊಳ್ಳೋದೇನಿದೆ ಅದೇ ಸಾಧಕ ಮಾಡಬೇಕಾಗಿರೋದು. ಮನಸ್ಸಿನ ಸಮಾಧಾನಕ್ಕೋಸ್ಕರನೇ ಜಪತಪಾದಿಗಳು. ಈಗ ಮನಸ್ಸು ಯಾವಾಗಲೂ ಒಂದೇ ಥರ ಅಲುಗಾಡದೆ ಇರಬೇಕು ಅಂದರೆ ಅದರಲ್ಲಿ ಪ್ರತ್ಯಯಗಳು ಹೇಳಬಾರ್ದು. ಪ್ರತ್ಯಯಗಳು ಯಾಕೆ ಹೇಳುತ್ತೆ? ಹಿಂದಿನ ಜನ್ಮದ ಅಥವಾ ಹಿಂದೆ ಮಾಡಿರುವ ಕರ್ಮಗಳ ವಾಸನೆ ಮನಸ್ಸಲ್ಲಿ ಉಳ್ಕೊಂಬಿಟ್ಟಿರುತ್ತೆ. ಆ ಮನಸ್ಸಿನಲ್ಲಿ ನೀರಿನ ಮೇಲೆ ಗುಳ್ಳೆ ಹೇಳೋ ಥರ, ನೀರಿನೊಳಗೆ ಏನಾದ್ರು ನೀರು ಇದು ಗಾಳಿ ಗಿಳಿ ಸೇರ್ಕೊಂಡ್ಬಿಟ್ರೆ ಬುಳು 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 ಗುಳ್ಳೆ ಹೇಳೋಕ್ಕೆ ಶುರುವಾಗುತ್ತೆ. ಹಾಗೆ ಆ ವಾಸನೆಗಳು ಗಾಳಿ ಆ ಮನಸ್ಸಿನಲ್ಲಿ ಪ್ರತ್ಯಯಗಳನ್ನು ಹೇಳಿಸ್ತಾನೇ ಇರುತ್ತೆ. ಆ ಹಳೆಯ ವಾಸನೆಗಳನ್ನು ತೆಗೆದಾಕೋಕ್ಕೆ ಎಲ್ಲ ಸಾಧನಗಳು. ಮನಸ್ಸು ತನ್ನ ಪಾಡಿಗೆ ತಾನು ಶುದ್ಧವಾಗಿದ್ದೇ ಇದೆ. ಹಳೆಯ ವಾಸನೆಗಳನ್ನು ತೆಗೆಯೋಕ್ಕೋಸ್ಕರ ಈಗ ಒಂದು ಭಗವಂತನ ಚಿಂತನೆ, ಶಾಸ್ತ್ರೋಕ್ತ ಕರ್ಮಗಳದ್ದು, ಯಾವುದಾದ್ರೂ ಒಂದು ದೇವತಾ ರೂಪವನ್ನು ನಾಮವನ್ನು ಇಟ್ಕೊಂಡು ಮತ್ತೆ ಮತ್ತೆ ಸ್ಮರಣೆ ಮಾಡೋದು, ಅಥವಾ ವೇದಾಂತದ ಅಖಂಡ ಚಿಂತನೆ, ಕೂತಾಗ ನಿಂತಾಗ ಮಲಗಿದಾಗ ಅದೇ ವಿಚಾರವನ್ನು ಮನಸ್ಸಿಗೆ ಹೊಂದಿಸ್ಕೊತಾ ಇರೋದು. ಹೀಗೆ ಮಾಡ್ತಾ 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 ಮನಸ್ಸಿಗೆ ಒಂದು ಅರ್ಥ ಆಗುತ್ತೆ, ಈ ಲೌಕಿಕ ವಿಚಾರಕ್ಕೆ ಅಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ಲ ನಾನು ಅಂತ. ಅದು ಗೊತ್ತಾಗಬೇಕು ನಮಗೆ. ಅದು ಗೊತ್ತಾಗಿ ಮನಸ್ಸು ಯಾವಾಗ ಸಮಾಧಾನವಾಗುತ್ತೆ, ಆ ಭಗವಂತನ ಅನುಗ್ರಹ ಯಾವಾಗಲೂ ಬರ್ತಾನೇ ಇದೆ. ಬರ್ತಾ ಇಲ್ಲದೆ ಇರೋ ಸಂದರ್ಭವೇ ಇಲ್ಲ. ಇಲ್ಲಾದರೆ ಮಳೆ ಒಂದು ಸಲ ಬರುತ್ತೆ, ಒಂದು ಸಲ ಬರೋಲ್ಲ ರೈತನಿಗೆ. ಭಗವಂತನ ಅನುಗ್ರಹ ಹೇಗೆ ಅಂದರೆ, ನಮ್ಮ ಸ್ವಾಮಿಗಳು ಬರೆದಿದ್ದಾರೆ, ಸೂರ್ಯನ ಕಿರಣಗಳು ಹೇಗೆ ಸಂತತವಾಗಿ ಭೂಮಿಗೆ ಬರ್ತಾ ಇದೆಯೋ, ಮಧ್ಯದಲ್ಲಿ ಕಟ್ಟಾಗಿ ಬರುತ್ತಾ, ಒಂದು ಸ್ವಲ್ಪ ಹೊತ್ತು ಬಿಡ್ತಾನೆ ನಿಲ್ಲಿಸ್ಕೊತಾನೆ, ಬಿಡ್ತಾನೆ ನಿಲ್ಲಿಸ್ಕೊತಾನೆ, ಆ ಥರ ಇದೆಯಾ? ಹಾಗೆ ಭಗವಂತನ ಅನುಗ್ರಹ ಅನ್ನೋದು ಯಾವಾಗಲೂ ಇದ್ದೇ ಇದೆ. ಯಾಕೆ? ಅವನು ಸರ್ವವ್ಯಾಪಿ. ಅವನು ಮನಸ್ಸು ಸಮಾಧಾನವಾಗಿಲ್ಲದೆ ಇರೋದ್ರಿಂದ ಅವನಿಗೆ ಅನುಗ್ರಹವನ್ನು ಗುರ್ತಿಸೋಕ್ಕಾಗ್ತಾ ಇಲ್ಲವೇ ಹೊರತು ಅವನ ಅನುಗ್ರಹ ಯಾವಾಗಲೂ ಒಂದು ಸಲ ಬರುತ್ತೆ ಅಂತಿಲ್ಲ. ಅವನು ಯಾವಾಗಲೂ ನಿತ್ಯ ಅನುಗ್ರಹ ರೂಪನೇ. ಅವನು ಹೃದಯದಲ್ಲಿ ಇದ್ದೇ ಇದ್ದಾನೆ, ಮನಸ್ಸಿನಲ್ಲಿ ಇದ್ದೇ ಇದ್ದಾನೆ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳೇಬೇಕು. ಅದಕ್ಕೆ ಎಲ್ಲ ಸಾಧನಗಳು. ಅದಕ್ಕೆ ನೆಕ್ಸ್ಟ್ ನೋಡಿ, ನಾಪಿ ಲೌಕಿಕ ಪುತ್ರ ಪಶ್ವಾದಿ ವಿಷಯ ಆಸಂಗ ನಿಮಿತ್ತಾತ್ ಪ್ರಮಾದಾತ್ ತಥಾ ತಪಸೋ ವಾಪಿ ಅಲಿಂಗಾತ್ ಲಿಂಗರಹಿತಾತ್. ಮತ್ತು ಲೌಕಿಕವಾದ ಅಂದರೆ ಈ ಲೋಕವೇ ಸತ್ಯ ಎಂದುಕೊಂಡಾಗ, ಈ ದೇಹಾದಿಗಳು ಸತ್ಯ ಎಂದುಕೊಂಡಾಗ ಅದರಲ್ಲಿ ನಮಗೆ ಪುತ್ರ, ಪಶು ಅಂದರೆ ಇಲ್ಲಿ ಉಳಿದಿದ ಎಲ್ಲ ಸಂಪತ್ತುಗಳನ್ನು ಸೇರಿಸ್ತಾ ಇದೆ. ಇವೇ ಮೊದಲಾದವುಗಳ ವಿಷಯಗಳಲ್ಲಿ ಒಂದು ಆಸಕ್ತಿ, ಪ್ರೀತಿ ಹತ್ಕೊಂಡ್ಬಿಡುತ್ತೆ. ಆ ನಿಮಿತ್ತದಿಂದ ಒಂದು ಪ್ರಮಾದ ಅನ್ನೋದು ಉಂಟಾಗೇ ಆಗುತ್ತೆ. ಅವಾಗ ಹೇಳಿದ್ನಲ್ಲ, ನಾವು ಮನಸ್ಸಿಗೆ ಯಾವಾಗಲೂ ವಿಷಯ ಪ್ರೀತಿಯನ್ನು ಹಾಕಿರ್ತೀವಲ್ಲ, ಅದು ಈ ತತ್ವಚಿಂತನಾ ಸಂದರ್ಭದಲ್ಲಿ ಬಂದು ಗೋಳುಕೊಳ್ಳುತ್ತೆ. ಆದ್ದರಿಂದಲೇ ಅವರು ಹೊರಗಿನ ವಿಚಾರಗಳನ್ನು ಮನಸ್ಸಿನಿಂದ ಬಿಟ್ಕೊಳ್ಳೋಕ್ಕಾದ್ರೆ ಬಿಟ್ಕೊಳ್ಳಿ, ಆಗಲಿಲ್ಲ ಅಂದ್ರೆ ಪೂರ್ತಿ ಇದವಾಗಿ ಆಗೋ ಸನ್ಯಾಸ ಅನ್ನೋದು ನನಗೆ ಬರೀ ಮನಸ್ಸಿಂದ ಬಿಟ್ಕೊಳ್ಳೋಕ್ಕಾಗಲ್ಲಪ್ಪ ನನಗೆ. ಆದ್ದರಿಂದ ಭೌತಿಕವಾಗೇ ಬಿಟ್ಬಿಡ್ತೀನಿ ನಾನು, ನನಗೆ ಯಾವುದರ ಸಂದರ್ಭನೂ ಬೇಡ. ಅದಕ್ಕೆ ಅವ್ರು ಹೇಳೋವಾಗ ನಾಹಂ ಕಸ್ಯಚಿತ್ ನಮೇ ಕಸ್ಯಚಿತ್ ಅಂತ, ಸನ್ಯಾಸದ ದಿನ ನಾನು ಯಾರೊಬ್ಬರಿಗೂ ಸೇರಿಲ್ಲ, ನನಗೂ ಯಾರೋ ಕೆಲವರು ಮಾತ್ರ ಸೇರಿಲ್ಲ, ನಾನು ಎಲ್ರಿಗೂ ಸೇರಿದವು. ನನ್ನವರು ಇಂಥವ್ರು ಮಾತ್ರ ನನ್ನವರು ಅನ್ನೋದಿಲ್ಲ. ಇದು ಬೇಕು ಅವನಿಗೆ. ಯಾಕೆ? ಇಂಥವ್ರು ನನ್ನವರು ಅಂತ ಅಂದ್ಕೊಂಡ ತಕ್ಷಣ ಉಳಿದವ್ರು ನನ್ನವ್ರು ಅಲ್ಲ ಅಂತ ಬರುತ್ತೆ, ನನ್ನವರಾಗಿರೋರ್ಗೆ ಒಳ್ಳೇದಾಗಲಿ ಅಂತ ಬರುತ್ತೆ. ಹೀಗೇನೇನೋ ಶುರುವಾಗುತ್ತೆ. ಮತ್ತಲ್ಲಿ ಆಸಂಗ ಉಂಟಾಗುತ್ತೆ, ಅಲ್ಲಿ ಆಸಕ್ತಿ ಉಂಟಾಗುತ್ತೆ, ಸಿಗಾಕ್ಕೋತಾನೆ ಎಲ್ಲಿ? ತತ್ವಚಿಂತನೆ ಮಾಡುವಾಗ ಅವುಗಳು ಬಂದು ಕೂತ್ಕೊಳ್ಳೋದು. ಒಳ್ಳೆ ಜಪತಪಾದಿಗಳನ್ನು ಮಾಡಿ ಎದ್ದು, ನನ್ನ ಮಗಂಗೊಂದು ಕೆಲಸ ಸಿಕ್ಬಿಟ್ರೆ ಸಾಕು, ಮುಗಿಯಿತು. ಏನು ಬಂತು? ತಪ್ಪು ಅನ್ನಕ್ಕೆ ಬರಲ್ಲ, ಅದು ಅವನು ಕೇಳ್ಕೊಂಡಿದ್ದಾನೆ, ಅವನ ಮನಸ್ಸು ಅಷ್ಟು ಪ್ರಯತ್ನ ಹಾಕಿದ್ದಾನೆ ಜಪಕ್ಕೋಸ್ಕರ, ಆ ಕೆಲಸ ಆಗುತ್ತೆ.
ಆದರೆ ನಿನ್ನ ಜೀವನದ ಉದ್ಧಾನ ಅನ್ನೋದು ಅದರಿಂದ ಆಗಲಿಲ್ಲ. ಅದಕ್ಕೆ ಒಂದೊಂದು ಸಲ ಈಗ ಒಂದಷ್ಟು ಜಪವನ್ನು, ಒಂದು 108 ಜಪ ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತಲೇ ಮಾಡಿಬಿಡ್ತೀನಿ. ಒಂದು ದಿನ ಪ್ರತಿದಿನ ಮಾಡಿಬಿಡೋದು. ಅದು ಮಾಡಿರೋದ್ರಿಂದ ಮನಸ್ಸಿಗೆ ಒಂದು ಸಮಾಧಾನ ಬರುತ್ತೆ, ಅವ್ರಿಗೋಸ್ಕರ ಜಪ ಮಾಡಿದ್ದೀನಿ ಅಂತ. ಆಮೇಲೆ ಉಳಿದಿದ್ದ ಜಪವೆಲ್ಲ ಪರಮಾತ್ಮಗೋಸ್ಕರ ಮಾಡೋದು ಒಳ್ಳೆಯದು. ಪರಮಾತ್ಮ ಜ್ಞಾನಕ್ಕೆ, ತತ್ವಜ್ಞಾನಕ್ಕೆ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಮಾಡೋ ಜಪವನ್ನೆಲ್ಲ ಆ ಕಡೆಗೆ ಹತ್ತಿಸ್ಬಿಡ್ತೀವಿ ನಾವು. ಅದರಿಂದ ಇಂಥವ್ರಿಗೆ ಈ ಒಳ್ಳೇದಾಗಲಿ ಅಂಥೇಳಿ ಒಂದಷ್ಟು ಜಪವನ್ನು ಅದಕ್ಕೋಸ್ಕರ ಮಾಡಿಬಿಡೋದು. ಇದಕ್ಕೆ ಸಂಕಲ್ಪ ಹೇಳ್ಕೊಂಡು ಮಾಡ್ಕೊಂಬಿಡೋದು. ಉಳಿದಿದ್ದ ಜಪವನ್ನು ನಾನು ತತ್ವಜ್ಞಾನಕ್ಕೆ, ಬ್ರಹ್ಮಜ್ಞಾನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ. ಜಪ ಅಂತ ಒಂದೇ ಹೇಳ್ತಾ ಇದ್ದೀನಿ, ಕರ್ಮಗಳು, ಉಪಾಸನೆ ಎಲ್ಲವನ್ನೂ ಸೇರಿಸ್ಕೊಂಡು ಹೇಳ್ತಾ ಇರೋದು. ಸುಮ್ಮನೆ ಜಪವನ್ನು ಉದಾಹರಣೆಗೆ ಹೇಳ್ತಾ ಇರೋದು. ಅದರಿಂದ ಲೌಕಿಕವಾದ ಲೋಕದಲ್ಲಿರುವ, ಅಂದರೆ ಈ ಲೋಕವನ್ನು ಸತ್ಯ ಎಂದುಕೊಂಡಾಗ ಅಲ್ಲಿ ತೋರಿ ಬರುವಂತಹ ಪುತ್ರ, ಪಶುವೇ ಮೊದಲಾದ ವಿಷಯಗಳಲ್ಲಿ ಆಸಂಗ, ಆಸಕ್ತಿ, ಪ್ರೀತಿ, ಆ ಪ್ರೀತಿಯ ನಿಮಿತ್ತವಾಗಿ ಒಂದು ಪ್ರಮಾದ ಅನ್ನೋದು ಹಾಗೇ ಆಗತ್ತೆ. ಮೋಹ, ಪ್ರಮಾದ ಅಂದ್ರೇನು? ಮೋಹ, ಅವಿವೇಕ, ಕಾಲುಷ್ಯ ಅಂತ. ಆ ಅವಿವೇಕ ಅನ್ನೋದು ಕೌಚ್ಕೊಳ್ಳುತ್ತೆ ಯಾವುದೋ ಸಂದರ್ಭದಲ್ಲಿ. ಅಂಥ ಪ್ರಮಾದದಿಂದಲೂ ಅಥವಾ ಮತ್ತು ಲಿಂಗರಹಿತವಾದ ತಪಸ್ಸಿನಿಂದಲೂ ಈ ಆತ್ಮನು ಸಿಗುವುದಿಲ್ಲ. ಲಿಂಗರಹಿತವಾದ ತಪಸ್ಸು ಅಂದರೂ ಮುಂದುವರಿತಾರೆ. ಗಲಾಟಿ. ತಪೋ ಅತ್ರ ಜ್ಞಾನಂ. ಇಲ್ಲಿ ತಪಸ್ಸು ಎಂದರೆ ಜ್ಞಾನವೇ ತಪಸ್ಸು. ಯಸ್ಯ ಜ್ಞಾನಮಯಂ ತಪಃ ಅಂತ. ಈಗ ಎಲ್ಲ ತಪಸ್ಸುಗಳು ಕೂಡ ಯಾವುದಾದ್ರೂ ಒಂದು ಸಿದ್ಧಿಯನ್ನೋ ಇದನ್ನೋ ಪಡ್ಕೊಳ್ಳೋಕ್ಕೆ. ಆ ಸಿದ್ಧಿ ಆಯಿತು ಅಂತ ಒಂದು ಜ್ಞಾನವೇ ಆಗಬೇಕು ಅವನಿಗೆ. ಜ್ಞಾನವಾಗಲಿಲ್ಲ ಅಂದರೆ ಸಿದ್ಧಿ ಆಯಿತು ಅನ್ನೋ ಶಬ್ದಕ್ಕೆ ಏನೂ ಅರ್ಥ ಇಲ್ಲ. ಅಂದರೆ ನಾವು ಗೊತ್ತಿಲ್ಲದೇನೋ ನಾವು ತಿಳುವಳಿಕೆಗೆ ಪ್ರಯತ್ನ ಮಾಡ್ತಾ ಇರೋದು. ನಮ್ಮ ಮಗನ ಕೆಲಸ ಸಿಕ್ತು ಅಂತ ಗೊತ್ತಾಯಿತು. ಈಗ ಗೊತ್ತೇ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅವನ ಮಗ ಎಲ್ಲೋ ಇದ್ದ, ಅವನಿಗೆ ಮದುವೆ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ. ಅವನ ಮಗನಿಗೋಸ್ಕರ ಮದುವೆಗೋಸ್ಕರನೋ ಕೆಲಸಕ್ಕೋಸ್ಕರನೋ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಅವನಿಗೆ ಕೆಲಸ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅಂತ ಗೊತ್ತಾದ ಮೇಲೆ ತಾನೇ ಏನಾದ್ರು ಒಂದು ತೀರ್ಮಾನ ಆಗೋದು. ನಮ್ಮ ನೆಂಟ್ರೇನಲ್ಲಿ ಹಾಸನದಲ್ಲಿ ಅವ್ರ ಪಾಪ ಅವನ ಮಗ ಸಿಂಗ್ಪುರಲ್ಲಿದ್ದ. ಈಗೀಗ ಅವರು ಇಲ್ಲಿ ನಮಗೂ ಎಲ್ಲ ಫೋನ್ ಮಾಡ್ತಾಯಿದ್ರು, ಅವನಿಗೆ ಮದುವೆ ಮಾಡಬೇಕು, ಹುಡುಗಿ ಬೇಕು, ಹಾಗೆ ಹೀಗೆ, ಇದೊಂದತ್ತಾ ಅದೊಂದತ್ತಾ ಅಂತ. ಅವನ ಪಾಪ ಅಲ್ಲಿ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ. ಇವ್ರಿಗೆ ಗೊತ್ತಾಗಿಲ್ಲ, ಇವ್ರಿಗೆ ಜ್ಞಾನವೇ ಆಗಿಲ್ಲ ಅದರದ್ದು. ಕರ್ಮ ಮಾತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಹುಡ್ಕೋದೆ ನಿಲ್ಲಿ ಹುಡ್ಕೋದೇನೆಲ್ಲ ನಡೀತಾನೆ ಇದೆ. ಇಂಥ ಛತ್ರದಲ್ಲೇ ಮಾಡಬೇಕು ಅಂಥೇಳಿ ಪುರೋಹಿತರಿಗೂ ಎಲ್ಲ ಹೇಳ್ಕೊಂಬಿಟ್ಟಿದ್ರು. ನೋಡಪ್ಪ, ಹುಡುಗಿನೂ ಸಿಕ್ಕಿಲ್ಲ, ಹುಡುಗಿ ನನ್ನ ಮಗ ಒಪ್ಕೊಂಡ ತಕ್ಷಣ ನೀನೇ ಮಾಡಿಸ್ಕೊಡ್ಬೇಕು ಅಂತ ಪುರೋಹಿತರಿಗೂ ಹೇಳ್ಕೊಂಬಿಟ್ಟಿದ್ದಾರೆ. ಜ್ಞಾನ ಆಗಿಲ್ಲ ಅದರ ವಿಷಯದ್ದು. ಜ್ಞಾನ ಆದ ತಕ್ಷಣ ಟುಸ್ ಅಂದ್ರೆ ಬೇಜಾರು ಆಗುತ್ತದೆ. ಅದರಿಂದ ನಮಗೆ ಗೊತ್ತಿಲ್ಲದೇನೋ ಜ್ಞಾನಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾ ಇರೋದು. ಇದಾಯಿತು ಅಂತ ಗೊತ್ತಾಗಬೇಕು ಅಂತ. ಆದರೆ ಅದರಿಂದಲೇ ಜ್ಞಾನರಹಿತವಾದ ತಪಸ್ಸಿದೆಯಲ್ಲ, ಅಂದರೆ ಈಗ ಗೊತ್ತಿಲ್ಲದೇನೋ ಜ್ಞಾನಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾ ಇರುವಾಗ ಗೊತ್ತು ಮಾಡಿಕೊಂಡೇ ಪ್ರಯತ್ನ ಮಾಡು. ನಾನು ಈ ಜ್ಞಾನಕ್ಕೋಸ್ಕರನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿಯ ಜ್ಞಾನ ಬೇರೆ, ಅಲ್ಲಿ ಈ ವಿಚಾರ ಗೊತ್ತಾಗಲಿಲ್ಲ ಅನ್ನೋದು. ಆದರೆ ಇಲ್ಲಿ ಜ್ಞಾನ ಸ್ವರೂಪನಾದ ಪರಮಾತ್ಮನ ಪಡ್ಕೊಳ್ಳೋಕ್ಕೆ ಅಂತ ಆಗಲಿ ಸನ್ಯಾಸರಹಿತವಾದ, ಜ್ಞಾನರಹಿತವಾದ ತಪಸ್ಸಿದೆಯಲ್ಲ, ಯಾವುದಾದ್ರೂ ಬೇರೆಯ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಇರೋ ತಪಸ್ಸಿದೆಯಲ್ಲ. ಈಗ ರಾವಣಾದಿಗಳು ತಪಸ್ಸು ಮಾಡಿದರು. ಆಚಾರ್ಯರು ಬರೀತಾರೆ, ಕಾಷ್ಠ ತಪಸ್ಸಿಸ್ಥಿತಸ್ಯ ಮೂರ್ಖಸ್ಯಾಪಿ ಅಂತ ಬರೆದಿದ್ದಾರೆ ಇದರಲ್ಲಿ, ಭಗವದ್ಗೀತೆಯಲ್ಲಿ. ಅವನು ರಾವಣಾದಿಗಳು ಎಂಥ ಕಠಿಣವಾದ ತಪಸ್ಸು ಮಾಡಿದರು ಅಂದರೆ ಆ ತಪಸ್ಸು ಜ್ಞಾನಕ್ಕೋಸ್ಕರ ಅಲ್ಲವೇ ಅಲ್ಲ, ಇನ್ಯಾವುದೋ ಮತ್ತು ಲೌಕಿಕ ಪ್ರಯೋಜನಕ್ಕೋಸ್ಕರ ಆಯಿತು. ಅಂಥ ತಪಸ್ಸಿನಿಂದ, ಜ್ಞಾನರಹಿತವಾದ ತಪಸ್ಸಿನಿಂದ ಈ ಪರಮಾತ್ಮ ಸಿಗಲ್ಲ. ಅಂದರೆ ಜ್ಞಾನರಹಿತವಾದದ್ದು ಅಂದರೆ ಜ್ಞಾನಕ್ಕೋಸ್ಕರ ಇಲ್ಲದೆ ಇರೋದು ಅಂತ ಒಂದು. ಇನ್ನೊಂದು, ನಾನು ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲದೆ ಇರೋ ತಪಸ್ಸು ಮಾಡ್ತಾಯಿದ್ದಾನೆ. ತುಂಬ ಜನ ಮಾಡ್ತಾರೆ. ಅವತ್ತು ಹೇಳಿದ್ದೆ ನಿಮ್ಗೆ, ಅವ್ರ ಹೆಸರು ಬೇಡ, ಮಾತಾಡ್ತಾ ಇರ್ತಾರೆ, ಜಪ ಮಾಡ್ತಾ ಇರ್ತಾರೆ. ಏನಯ್ಯ ಚೆನ್ನಾಗಿದೆಯೇನಪ್ಪ, ಹೀಗಂತಾನೆ ಇರ್ತಾರೆ. ಅದು ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲ. ಆ ಜಪ ಅಂತ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಮಣಿ ಮುಂದಕ್ಕೆ ಹೋಗ್ತಾ ಇದೆ. ಅಂಥ ಒಂದು ತಪಸ್ಸಿನಿಂದ ಏನೂ ಆಗಲ್ಲ. ಅದಕ್ಕೆ ತಪಸ್ಸು ಅಂತ ಹೇಳಿಸ್ಕೊಳ್ಳೋದು ಇಲ್ಲ. ಆದರೆ ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ನಾನು ಇಷ್ಟು ಜಪ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ಆದರೂ ಏನೂ ಆಗಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ಜ್ಞಾನಕ್ಕೋಸ್ಕರವಾಗಿ ಮಾಡುವ ತಪಸ್ಸು ಒಂದು, ಅಥರವಾಗಿ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲದೆ ಇರೋ ತಪಸ್ಸು. ಅದರಿಂದ ಏನಾಗುತ್ತೆ? ಅದರಿಂದ ಭಗವಂತ ಜ್ಞಾನ ಅಲ್ವಾ? ಭಗವಂತ ಒಲಿತಾನಲ್ಲ ಅಜ್ಞಾನ.
ರಾವಣನಿಗೆ ಭಗವಂತ ಹೋದ, ಅಜ್ಞಾನ ಕೊಲ್ದಿಲ್ಲ, ಅವನು ತಪಸ್ಸಿಗೊಲ್ದ. ಒಟ್ಟಿನ ಫಲ ಬೇರೆ ಅಲ್ಲ. ಅವನಿಗೆ ಈಗ ಭಗವಂತನ ಕೊಡದೇ ಇರೋದು ಏನೂ ಇಲ್ಲ. ಭಗವಂತ ಸರಿ ನೀವು ಏನು ಕೇಳಿದ್ರು ಕೊಡ್ತಾನೆ. ಅವ್ನು ಗೊತ್ತಲ್ವ, ಅವ್ನು ಅಜ್ಞಾನಕ್ಕೆ ಮಾಡ್ತಾ ಯಾಕೆ ಕಲಿಬೇಕಾಗಿತ್ತು ಅವನು? ಹಾಗಾಗಲ್ಲ. ಏನಾಗುತ್ತೆ ಅಂದರೆ ನಾವು ಕೇಳದೇ ಇರೋದನ್ನು ಯಾರೂ ಕೊಡೋಕ್ಕಾಗಲ್ಲ. ಇದೇ ಈ ಅಧ್ಯಾತ್ಮ ವಿಚಾರದಲ್ಲಿ ಮುಖ್ಯವಾದದ್ದು ತಿಳ್ಕೋಬೇಕು. ಎಲ್ಲರೂ ಅಂತಾರೆ, ಈಗ ರಾವಣಾದಿಗಳಿಗೆ ಯಾಕೆ ಭಗವಂತ ಒಳ್ಳೆ ಬುದ್ಧಿನೇ ಕೊಡಲಿಲ್ಲ, ಅವ್ರಿಗೆ ಯಾಕೆ ಅವ್ನು ಕೇಳಿದ್ದನ್ನು ಕೊಟ್ಬಿಟ್ಟ ಅಂದರೆ ಅವನಿಗೆ ಬೇಕಾಗಿದ್ದು ಕೊಡಬೇಕೇ ಹೊರತು ಬೇಡದೇ ಇರೋದನ್ನು ಯಾರೂ ಕೊಡೋಕ್ಕೆ ಬರಲ್ಲ. ಅದಕ್ಕೆ ನೀವು ಬಯಸಿ 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 ಅಂತ ಹೇಳ್ತಾ ಇರೋದು. ಯಾರು ಅತ್ಯಂತವಾಗಿ ಇದನ್ನು ಬಯಸ್ತಾನೋ ಅಂಥವನಿಗೆ ಸಿಗೋದು ಅಂತ ಯಾಕೆ ಹೇಳ್ತಾ ಇರೋದು? ಅದನ್ನು ಸಾಧನವಾಗಿ ಹೇಳಿದರು. ಬಯಕೆಯೇ ಇಲ್ಲಿ ಸಾಧನ ಅಂತ ಇದರಲ್ಲೂ ಹೇಳಿದರು. ತೇನಾನು ಇಲ್ಲ ಸ್ವಾಮಿಗಳು ನೋಡಿ ಇಲ್ಲಿ 132ನೇ ಪುಟದಲ್ಲಿ ತಮಗೆ ಒಳ್ಳೆಯ ತಾಕೆಂಬ ಬಯ ಇಲ್ಲಿ ತೇನ ಅನ್ನೋ ಶಬ್ದಕ್ಕೆ ಅರ್ಥ ಬರೆಯುವಾಗ ತೇನ ಲಭ್ಯ 135ನೇ ಪುಟದಲ್ಲಿ ಅದರ ಕನ್ನಡದ ವ್ಯಾಖ್ಯಾನ ನೋಡಿ. ತೇನ ಎಂದರೆ ಬಯಕೆಯಿಂದ ಅಂತ ಬರೆದಿದ್ದಾರೆ ನೋಡಿ ಸ್ವಾಮಿಗಳ ಟಿಪ್ಪಣಿ. ಸಾಧನವು ಯಾವುದು ಎಂಬುದೇ ಪ್ರಶ್ನೆಯಾದ್ದರಿಂದ ಬಯಕೆಯಿಂದ ಎಂದು ಅರ್ಥವನ್ನು ಮಾಡಿದೆ. ಈ ಬಯಕೆನೇ ಇಲ್ಲಿ ಸಾಧನ. ಇಲ್ಲಿ ನೀನು ಏನನ್ನು ಬಯಸ್ತೀಯೋ ಅದನ್ನು ಕೊಡಬಹುದು. ನೀನು ಎಷ್ಟಾರು ತಪಸ್ಸು ಮಾಡು, ಎಷ್ಟಾರು ಜಪತಪಾದಿಗಳನ್ನು ಮಾಡು, ಲೌಕಿಕ ಕರ್ಮವನ್ನು ಮಾಡು, ನೀನು ಏನು ಬಯಸ್ತೀಯೋ ಅದನ್ನು ಕೊಡ್ಬೋದೇ ಹೊರತು ನಿನಗೆ ಬಯಕೆ ಇಲ್ಲ ಅಂದ್ರೆ ಕೊಡೋಕ್ಕಾಗಲ್ಲ ಅದನ್ನ. ಯಾಕೆ? ಹೊಸದಾಗಿ ಕೊಡೋನು ಅಲ್ವೇ ಇಲ್ಲ. ಈ ಪರಮಾತ್ಮನು ನಮಗಿಂತ ಬೇರೆಯಾಗಿದ್ದಿದ್ರೆ ಅವನು ನನ್ನನ್ನು ಬಂದು ತಿದ್ದುತ್ತಾನೆ, ಸರಿ ಮಾಡ್ತಾನೆ ಅನ್ನೋದು ಹೊಂದುತ್ತೆ. ಅದೇನು ಪರಮಾತ್ಮ ಬೇರೆಯಾಗಿ ಇಲ್ವೇ ಇಲ್ಲ, ಆತ್ಮನಾಗೇ ಇದ್ದಾನೆ. ಯಾವ ನಾನು ಪ್ರಾರ್ಥಿಸ್ತಾ ಇದ್ದೀನೋ ಅವನೇ ಆತ್ಮ, ಅವನು ನನಗಿಂತ ಬೇರೆಯಾಗಿ ಎಲ್ಲಿದ್ದಾನೆ. ಆದ್ದರಿಂದಲೇ ಪರಮಾತ್ಮ ಹೊರಗಡೆ ಇದ್ಕೊಂಡು ಯಾಕೆ ಅವ್ರನ್ನ ಸರಿ ಮಾಡಲಿಲ್ಲ, ಸರಿ ಮಾಡೋಕ್ಕಾಗಲ್ಲ ಅಂತ ಪರಮಾತ್ಮ ಅರ್ಜುನನಿಗೂ ಹೇಳ್ದ. ಅರ್ಜುನ ಪರಮಾತ್ಮ ನೀನು ಏನು ಮನಸ್ಸನ್ನ ಬಗ್ಗೆ ಹೇಳ್ತಾ ಇದೀಯಾ, ಮನಸ್ಸನ್ನು ನಿಗ್ರಹ ಅಂತ ತುಂಬ ಕಷ್ಟಪ, ಇದು ವಾಯೋರಿವ ಸುದುಷ್ಕರಂ ಅಂದರೆ ಅಸಂಶಯಂ ಮಹಾಬಾಹೋ. ಖಂಡಿತ ಕರೆಕ್ಟಾಗಿ ಹೇಳಿದ್ಯಾ ಅರ್ಜುನ, ನೀನು ಹೇಳಿದ ಸರಿ, ಮನಸ್ಸನ್ನು ನಿಗ್ರಹ ಮಾಡೋದು ಕಷ್ಟ, ಆದರೆ ನೀನು ಮಾಡು, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಅರ್ಜುನನಷ್ಟು ಪ್ರಿಯತಮ ಯಾರಾದರೂ ಇದ್ದಾರಪ್ಪ? ಅರ್ಜುನನಂತ ಪ್ರಿಯತಮಂಗೆ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ರಾವಣಾದಿಗಳಿಗೆ ಯಾರು ಮಾಡೋಕ್ಕಾಗತ್ತೆ? ಅವನಿಗದು ಬೇಕೇ ಇಲ್ಲ. ಈಗ ರಾವಣನ ಹತ್ರ ಬಂದು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ ಕಣಪ್ಪ, ಆದರೆ ನೀನು ಕೇಳಿದ್ದೆಲ್ಲ ಒಳ್ಳೇದಲ್ಲ, ನಿಂಗೆ ಒಳ್ಳೇದಾಗಲ್ಲ, ನಾನು ನಿನಗೆ ಆತ್ಮಜ್ಞಾನವನ್ನು ನೀಡ್ತೀನಿ ಅಂದರೆ ಹೋಗಲೇ, ನನಗೆ ಬೇಕಾಗಿದ್ದು ಕೊಡು ಅಂತಲೇ ಕೇಳ್ತಿದ್ದ ಅವನು. ನಮ್ಮ ಬಯಕೆ ಇಲ್ಲದೆ ಕೊಡೋಕ್ಕಾಗಲ್ಲ ಅಂತಲೇ ಇದನ್ನು ಬಯಸಿ ಅಂತ ಹೇಳ್ತಾ ಇರೋದು. ಬಯಕೆಯನ್ನು ಒಂದು ಸಾಧನವಾಗಿ ಹೇಳಿದರು. ಈಗ ನಮ್ಮ ಬಯಕೆ ಒಂದು ಸಾಧನವೇ. ಲೌಕಿಕವಾದ ಲೌಕಿಕ ವಿಷಯಗಳನ್ನು ಪಡ್ಕೊಳ್ಳೋಕ್ಕೆ ಲೌಕಿಕವಾದ ಆಸೆಗಳು ಬಯಕೆಗಳು ಸಾಧನವಾದರೆ, ಈ ಆತ್ಮ ವಿಷಯವನ್ನು ಪಡ್ಕೊಳ್ಳೋಕ್ಕೆ, ಆತ್ಮಜ್ಞಾನ ಪಡ್ಕೊಳ್ಳೋಕ್ಕೆ ಅದೇ ಸಾಧನ. ಅದರಿಂದ ಬಯಸಬೇಕು ನಾವು ಅದನ್ನು ಮೊದಲು. ನಮಗೆ ಬಯಕೆನೇ ಇಲ್ಲ ಅಂದರೆ ಏನು ತಂದು ಕೊಡೋಕ್ಕಾಗುತ್ತೆ? ಹುಡುಗರಿಗೆ ಬಯಕೆನೇ ಇಲ್ಲ ವಿದ್ಯೆ ಕಲಿಬೇಕು ಅಂತ, ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗತ್ತಾ? ಪುರುಷೂಕ್ತ ಕಲ್ಸೋಕೆ 1 ವರ್ಷ ಆಯಿತು, ಅವನಿಗೆ ಬಯಕೆನೇ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಯಾರಿಗೂ ಕಲ್ಸೋಕ್ಕಾಗಲ್ಲ. ಮಕ್ಕಳಿಗೆ ಊಡ್ಸೋಕ್ಕಾಗತ್ತೇನ್ರಿ? ಅವ್ರಿಗೆ ಮುಚ್ಕೊಳತ್ವೆ ಬಾಯಿ, ತುರ್ಕಿ ನೋಡೋಣ, ಇಲ್ಲಾಂದ್ರೆ ತೂಂದು ಉಗಿಯತ್ವೆ. ಬೈಕೆ ಇಲ್ಲ ಅಂದ್ರೆ ನಾವು ತಿವಿಡ್ ಒಳಗೆ ಹಾಕಿದ್ರೂ ಉಗಿಯೋಕ್ಕೆ ಶಕ್ತಿ ಇದೆಯಪ್ಪ, ಅದಕ್ಕೆ ಏನು ಮಾಡ್ತೀರಿ ನೀವು? ಬಯಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಯಕೆ ಭಾರಿ ಮುಖ್ಯ. ಆದರೆ ಬಯಕೆ ಅನ್ನೋದು ಲೌಕಿಕ ವಿಷಯಗಳಿಗೆ ಬಿದ್ದಾಗ ಲೌಕಿಕತೆ ಸಿಗುತ್ತೆ, ಅದು ಪ್ರಯತ್ನ ಒಂದೇ. ಲೌಕಿಕವಾದ ವಿಷಯಗಳನ್ನು ಪಡ್ಕೊಳ್ಳೋಕ್ಕೂ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕ್ಕೂ ಪ್ರಯತ್ನ ಏನು ಹೆಚ್ಚಿಗೆ ಏನು ಹಾಕಬೇಕಾಗಿಲ್ಲ. ನಮ್ಮ ಮಹಾರಾಜರು ಬ್ರಹ್ಮಚೈತನ್ಯ ಗುರುಗಳಂತೂ ಇನ್ನೂ ಕಡಿಮೆ ಪ್ರಯತ್ನ ಹಾಕಿದರೂ ಆತ್ಮ ಸಿಗ್ತಾನೆ, ಪರಮಾತ್ಮ ಸಿಕ್ಬಿಡ್ತಾನೆ ಅಂತ ಹೇಳಿದ್ದಾರೆ. ಲೌಕಿಕ ವಿಷಯಕ್ಕೆ ಅಷ್ಟು ಪ್ರಯತ್ನ ಹಾಕಬೇಕು, ಅಷ್ಟು ಬಯಕೆಗಳನ್ನು ಏಳಿಸ್ಕೋಬೇಕು. ಅಷ್ಟು ಪ್ರಯತ್ನ ಹಾಕಿದ ಮೇಲೆ ಸಿಗುವಂಥ ವಿಷಯಗಳು ಪರಿಚ್ಛಿನ್ನ, ಜಡ, ಅನಾತ್ಮ, ನಾಶವಾಗುವಂಥ. ಅದರಿಂದ ಇದನ್ನು ಬಯಸಿದರೆ ಶಾಶ್ವತವಾದ ತತ್ವ ಸಿಕ್ಕೇ ಸಿಗುತ್ತೆ. ಲಿಂಗಂ ಸನ್ಯಾಸ. ತಪಸ್ಸು ಅಂದರೆ ಜ್ಞಾನ, ಲಿಂಗ ಅಂದರೆ ಸನ್ಯಾಸ ಅಂತ. ಆ ಪೂರ್ತಿ ಅರ್ಥ ಏನು ಅಂದರೆ ಸನ್ಯಾಸರಹಿತ ಜ್ಞಾನ ನ ಲಭ್ಯತೆ ಇತ್ಯರ್ಥ. ಸನ್ಯಾಸರಹಿತವಾದ ಜ್ಞಾನದಿಂದ ಆ ಆತ್ಮನು ಸಿಗುವವನಲ್ಲ. ಈಗ ತುಂಬ ಜನಕ್ಕೆ ವೇದಾಂತ ವಿಚಾರದ ಬಗ್ಗೆ ಜ್ಞಾನ ಇರುತ್ತೆ, ವೇದಾಂತ ವಿಚಾರವನ್ನು ಚೆನ್ನಾಗಿ ಹೇಳೋಕ್ಕೂ ಬಂದಿರುತ್ತೆ, ಆದರೆ ಲೌಕಿಕ ವಿಷಯಗಳು ಬೇಡ ಅಂತಲೇ ಅನಿಸಿರಲ್ಲ. ಯದ್ಯಪಿ ಕಾವಿ ಬಟ್ಟೆ ಆದಿಗಳನ್ನು ಹಾಕ್ಕೊಂಡು ಮತ್ತೆ ಲೌಕಿಕವಾದ ಪುತ್ರ ಪಶ್ವಾದಿಗಳಲ್ಲೇ ಮುಳುಗಿರ್ತಾರೆ, ಸಿಗಲ್ಲ. ಲೌಕಿಕ ಈಗ ಕಾವಿ ಬಟ್ಟೆ ಹಾಕ್ಕೊಂಡು ಮಾತ್ರ ಸನ್ಯಾಸ ಅಂತ ಹೇಳ್ತಾ ಇಲ್ಲ. ಸನ್ಯಾಸ ಅಂತ ಯಾವುದಕ್ಕೆ ಹೇಳ್ತಾ ಇರೋದು? ಮನಸ್ಸಿನ ಸ್ಥಿತಿಗೆ. ಮನಸ್ಸಿನಲ್ಲಿ ನನಗಿದು ಯಾವುದೂ ಬೇಡ ಅನ್ನೋದು ನಿಶ್ಚಯವಾಗಿ ಉಳ್ಕೋಬೇಕು.
ಆ ನಿಶ್ಚಯವಾಗಿ ಉಳ್ಕೊಂಡಾಗ ಒಂದು ಜ್ಞಾನ ಬರುತ್ತಲ್ಲ, ಆ ಜ್ಞಾನ ಇಲ್ಲ ಅಂದರೆ ಆ ಜ್ಞಾನ ಬರೋದು ಈ ನಿಶ್ಚಯದಿಂದಲೇ. ಅದರಿಂದ ಸನ್ಯಾಸರಹಿತವಾದ ಜ್ಞಾನದಿಂದ ಈತನು ಸಿಗುವುದಿಲ್ಲ ಅಂತ ಅರ್ಥ. ಏತೈಃ ಉಪಾಯೈಃ ಬಲಪ್ರಮಾದ ಸನ್ಯಾಸ ಜ್ಞಾನೈಃ ಯತತೆ ತತ್ಪರಸ್ಸನ್ ಪ್ರಯತತೆ ಯಸ್ತು ವಿದ್ವಾನ್ ವಿವೇಕಿ ಆತ್ಮವಿತ್ ತಸ್ಯ ವಿದುಷಃ ಏಷ ಆತ್ಮ ವಿಶತೆ ಸಂಪ್ರವಿಶತಿ ಬ್ರಹ್ಮಧಾಮ. ಈ ಉಪಾಯಗಳಿಂದ, ಮೇಲೆ ಹೇಳಿದ ಎಲ್ಲ ಉಪಾಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು, ಯಾವ್ಯಾವುದು ಅಂದರೆ ಬಲ, ಪ್ರಮಾದ, ಸನ್ಯಾಸ, ಜ್ಞಾನ, ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವುಗಳನ್ನು ಚೆನ್ನಾಗಿ ಅಳವಡಿಸ್ಕೋಬೇಕು. ಬಲದ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಇರಬೇಕು. ಆತ್ಮಜ್ಞಾನವೇ ನಿಜವಾದ ಬಲ, ಆತ್ಮನಿಷ್ಠೆಯೇ ನಿಜವಾದ ಬಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಈ ಲೌಕಿಕ ಪುತ್ರ ಪಶ್ವಾದಿಗಳಲ್ಲಿ ಅಭಿಮಾನ ಪಟ್ಕೊಂಡು ಅವುಗಳೇ ಹೆಚ್ಚು ಅಂದ್ಕೊಂಡು ಅವುಗಳ ಬಗ್ಗೆ ಆಸಕ್ತಿ ಮೋಹ ಬೆಳೆಸ್ಕೊಂಡ್ರೆ ಅದು ಪ್ರಮಾದವಾಯಿತು. ಆ ಪ್ರಮಾದ ಇರಬಾರ್ದು. ಸನ್ಯಾಸ ಅಂದರೆ ಮನಸ್ಸಿನ ಸ್ಥಿತಿ, ಲೌಕಿಕವಾದ ವಿಷಯಗಳಲ್ಲಿ ಆಸಕ್ತಿಯನ್ನು ಬಿಡೋದು, ಅವುಗಳನ್ನು. ಮತ್ತು ಜ್ಞಾನ ಅಂದರೆ ಆತ್ಮಜ್ಞಾನವೇ ನಿಜವಾದ ಜ್ಞಾನ. ಇವುಗಳನ್ನು ಸಾಧನವಾಗಿ ಇಟ್ಟುಕೊಂಡು ಯಾರು ಪ್ರಯತ್ನ ಮಾಡ್ತಾ ಇರ್ತಾನೋ, ವಿದ್ವಾಂಸನು ಅಂದರೆ ವಿವೇಕಿಯೋ, ಆ ಆತ್ಮಜ್ಞಾನಿಗೆ, ಅಂತಹ ವಿದುಷನಿಗೆ ಈ ಆತ್ಮನು ಅವನ ಬ್ರಹ್ಮಧಾಮವನ್ನು ಹೋಗಿ ಸೇರುತ್ತಾನೆ. ಆತ್ಮ ಬಂದು ಸೇರ್ತಾನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಥವಾ ಅಂಥ ಜ್ಞಾನಿಗೆ ಈ ಆತ್ಮನು ಹೋಗಿ ಅವನ ಬ್ರಹ್ಮಧಾಮವನ್ನು ಸೇರುತ್ತಾನೆ ಅಂತ. ಈಗ ಜ್ಞಾನಿಯ ಆತ್ಮನು ಅಂದರೆ ಜ್ಞಾನಿಯ ಸ್ವರೂಪವು ಬ್ರಹ್ಮಕ್ಕೆ ಹೋಗಿ ಸೇರುತ್ತೆ ಅನ್ನೋ ಶಬ್ದ ಎಲ್ಲ ಕ್ರಿಯಾಪ್ರಧಾನವಾಗಿ ಇಟ್ಕೊಳ್ಳೇಬಾರ್ದು. ಇಲ್ಲಿ ವೇದಾಂತದಲ್ಲಿ ಜ್ಞಾನಪ್ರಧಾನವಾದ ವಿಚಾರ. ಅವನು ತನ್ನ ಸ್ವರೂಪವನ್ನು ಅರ್ಥ ಮಾಡ್ಕೋತಾನೆ ಅಂತಲೇ ಹೇಳ್ತಾ ಇರೋದು. ಅಥವಾ ಆತ್ಮನು ಬಂದು ಜ್ಞಾನಿಗೆ ಬಂದು ಸೇರ್ಕೋತಾನೆ, ಎರಡೂ ಒಂದೇ. ಜ್ಞಾನಿ ಹೋಗಿ ಆತ್ಮನಿಗೆ ಸೇರ್ಕೋತಾನೆ ಅಂದರು, ಆತ್ಮ ಬಂದು ಜ್ಞಾನಿಗೆ ಸೇರ್ಕೋತಾನೆ ಅಂದರು. ಇಲ್ಲೇನು ಹೊಸದಾಗಿ ಸೇರ್ಕೊಳ್ಳೋದು ಇಲ್ಲ, ಸೇರ್ಕೊಳ್ಳದೇ ಇರೋದು ಇಲ್ಲ. ಜ್ಞಾನಿ ಏನಂತ ಅರ್ಥ ಮಾಡ್ಕೊಂಡಿರ್ತಾನೆ, ನಾನು ಯಾವಾಗಲೂ ಪರಮಾತ್ಮನಿಗಿಂತ ಬೇರೆ ಆಗಿಲ್ಲ ಅಂತ ಅರ್ಥ ಮಾಡ್ಕೋತಾನೆ. ಅದನ್ನೇ ಅವನು ಬಂದು ಸೇರ್ದ ಅಂತ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಅವನು ಆತ್ಮನು ಬಂದು ಸೇರುತ್ತಾನೆ ಅಂತ ಹೇಳ್ತಾ ಇರೋದ್ರಿಂದ ಆತ್ಮನ ಅನುಗ್ರಹ ಅನ್ನೋದು ಚೆನ್ನಾಗಾಗತ್ತೆ. ಜ್ಞಾನಪ್ರಸಾದೇನ ಅಂತ ಹಿಂದೆ ಬರೋದ್ರಲ್ಲ, ಜ್ಞಾನಪ್ರಸಾದೇನ ವಿಶುದ್ಧ ಸತ್ವ ಅನ್ನೋದರಲ್ಲಿ ಆ ಪರಮಾತ್ಮನ ಅನುಗ್ರಹದಿಂದ ಒಂದು ಮನಸ್ಸಿಗೆ ಒಂದು ಪ್ರಸನ್ನತೆ ಬರುತ್ತಲ್ಲ, ಆ ಪ್ರಸನ್ನತೆಯಿಂದ ಒಳಗಿರುವ ತತ್ವದ ಸ್ಫುರಣ ಆಗತ್ತಲ್ಲ, ಅದನ್ನೇ ಆತ್ಮ ಬಂದು ಸೇರಿಕೊಂಡ ಅಂತಲೂ ಹೇಳ್ಬೋದು. ನೋಡಿ, ಏನು ಪರೋಕ್ಷ ಜ್ಞಾನವುಳ್ಳ ಸಾಧಕನು. ಕಥಂ ಬ್ರಹ್ಮವಿಶತೆ ಇತಿ ಉಚ್ಯತೆ. ಅವನು ಬ್ರಹ್ಮವನ್ನು ಹೋಗಿ ಹೇಗೆ ಸೇರ್ತಾನೆ? ಜ್ಞಾನಿಯು ಬ್ರಹ್ಮವನ್ನು ಸೇರುತ್ತಾನೆ ಅಂತ ನೀವು ಹೇಳಿದ್ರಿ. ಅಥವಾ ಈ ಆತ್ಮನು ಹೋಗಿ ಬ್ರಹ್ಮಧಾಮವನ್ನು ಪ್ರವೇಶಿಸುತ್ತಾನೆ ಅಂತ ಹೇಳಿದರು. ಜ್ಞಾನಿಯ ಆತ್ಮ, ಆ ಜ್ಞಾನಿಯ ಆತ್ಮವು ಬ್ರಹ್ಮಧಾಮಕ್ಕೆ, ಬ್ರಹ್ಮವೆಂಬ ಸ್ಥಾನಕ್ಕೆ ಹೋಗಿ ಸೇರುತ್ತೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ಕೇಳಿದರೆ, ಸಂಪ್ರಾಪ್ಯೈನಂ ಋಷಯೋ ಜ್ಞಾನತೃಪ್ತಾಃ ಕೃತಾತ್ಮಾನೋ ವೀತರಾಗಾಃ ಪ್ರಶಾಂತಾಃ ತೇ ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಾಃ ಯುಕ್ತಾತ್ಮಾನಃ ಸರ್ವಮೇವಾವಿಶಂತಿ. ಸಂಪ್ರಾಪ್ಯ ಏನಂ ಋಷಯಃ ಕೃತಾತ್ಮಾನಃ ವೀತರಾಗಾಃ ಪ್ರಶಾಂತಾಃ ಓಹ್, ನಮ್ಮ ಪ್ರಶಾಂತ ಬಂದ್ಬಿಟ್ಟ ಇಲ್ಲಿ. ಸರ್ವಗಂ ಸರ್ವತಃ ಪ್ರಾಪ್ಯ ಧೀರಾಃ ಯುಕ್ತಾತ್ಮಾನಃ ಸರ್ವಂ ಏವ ಆವಿಶಂತಿ. ಏನಂ ಈ ಆತ್ಮನನ್ನು, ಈ ತತ್ವವನ್ನು ಸಂಪ್ರಾಪ್ಯ ಋಷಯ ಪಡೆದುಕೊಂಡಂತಹ ಋಷಿಗಳು ಪಡೆದುಕೊಂಡು, ಋಷಯ ಸಂಪ್ರಾಪ್ಯ ಋಷಿಗಳು ಪಡೆದುಕೊಂಡು ಆ ಜ್ಞಾನದಿಂದಲೇ ತೃಪ್ತರಾದರು. ನಮಗೆ ಲೌಕಿಕವಾಗಿ ಬರೀ ಜ್ಞಾನದಿಂದ ತೃಪ್ತಿ ಆಗಲ್ಲ. ಲೌಕಿಕವಾದ ವಿಷಯಗಳ ಬಗ್ಗೆ ಕೇವಲ ಜ್ಞಾನ ಇದ್ರೆ ತೃಪ್ತಿ ಆಗ್ಬಿಡುತ್ತಾ? ಆ ವಿಷಯಗಳನ್ನು ಪಡ್ಕೊಂಡ ಮೇಲೆ ತೃಪ್ತರಾಗೋದು. ಇಲ್ಲಿ ಆತ್ಮನ ಜ್ಞಾನ ಅಂದರು, ಆತ್ಮವಸ್ತು ಅಂದರು, ಪಡ್ಕೊಂಡ್ರ ಅಂದರು, ತಿಳ್ಕೊಂಡ್ರ ಅಂದರು ಎಲ್ಲ ಒಂದೇ. ಹಾಗಾಗಿ ಆ ಜ್ಞಾನದಿಂದಲೇ ಅವ್ರಿಗೆ ತೃಪ್ತಿ ಆಗೋಯ್ತು. ಅಂತಹ ಜ್ಞಾನತೃಪ್ತರಾದವರು ಕೃತಾತ್ಮರಾದರು. ಕೃತಾತ್ಮನಂದರೆ ಕೃತಕೃತ್ಯತೆ ಅಂತ.
ತನ್ನನ್ನು ತಾನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ಮಾಡಿದಾಗ ಆಯಿತು ಅಂತ ಅನಿಸುತ್ತೆ. ಒಂದು ಏನು ಹೇಳಬೇಕು ಅಂದರೆ ಮನಸ್ಸಿಗೊಂದು ಸಮಾಧಾನ, ಎಲ್ಲ ಜವಾಬ್ದಾರಿನೂ ಪೂರೈಸಿದ್ದೀವಿ ಕಣ್ರಿ ನಾವು ಅಂತ ಲೋಕದಲ್ಲೂ ಅಂತಾರಲ್ಲ ಎಷ್ಟೋ ವಿಚಾರಗಳಲ್ಲಿ. ಅದು ತಾತ್ಕಾಲಿಕವಾದ ಮಟ್ಟಕ್ಕೆ ಬರುತ್ತೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲವನ್ನೂ ಮಾಡಿದ್ದಾಯಿತು, ಏನು ಪಡ್ಕೋಬೇಕು ಅಂದ್ಕೊಂಡಿದ್ನೋ ಎಲ್ಲವನ್ನೂ ಪಡ್ಕೊಂಡಾಯಿತು ಅನ್ನೋ ಆ ಒಂದು ಮನಸ್ಸಿನ ನಿಜವಾದ ಸಮಾಧಾನತೆ, ಕೃತಕೃತ್ಯತೆ ಬಂದ್ಬಿಡುತ್ತೆ. ಕೃತಕೃತ್ಯತೆ ಅಂದರೆ ಕೃತಂ ಕೃತ್ಯಂ ಏನ ಸಹ ಕೃತಕೃತ್ಯ. ಏನೇನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವೋ ಅದೆಲ್ಲವನ್ನೂ ಯಾರು ಮಾಡಿದಾಗಾಯಿತೋ ಅಂತ ಕೇಳಿದರೆ ಅದು ಜ್ಞಾನಿ ಮಾತ್ರ. ಆ ಕೃತಾತ್ಮರಾಗಿ ತಮ್ಮ ಆತ್ಮವನ್ನು ತಾವು ಮಾಡಿಕೊಂಡವರಾಗಿ ಅಂತ. ನಾವೀಗ ನಮ್ಮ ಆತ್ಮವನ್ನು ಮಾಡ್ಕೊಂಡಿಲ್ಲ. ನಾವು ದೇಹಾದಿಗಳಲ್ಲಿ ಉಳ್ಕೊಂಡಿರೋದ್ರಿಂದ, ಆತ್ಮನ ಬಗ್ಗೆ ಜ್ಞಾನವೇ ಇಲ್ಲದೆ ಇರೋದ್ರಿಂದ, ತಿಳುವಳಿಕೆನೇ ಇಲ್ಲದೆ ಇರೋದ್ರಿಂದ ಆತ್ಮನನ್ನು ಮಾಡ್ಕೊಂಡೇ ಇಲ್ಲ ನಾವು ಅಂತ, ಅಂದರೆ ಪಡ್ಕೊಂಡಿಲ್ಲ ಅಂತ. ಅವರು ಆತ್ಮಸ್ವರೂಪವನ್ನು ಪಡೆದುಕೊಂಡವರಾಗಿ ರಾಗದ್ವೇಷಾದಿಗಳನ್ನೆಲ್ಲ ಕಳೆದುಕೊಂಡವರಾಗಿ ಪ್ರಶಾಂತರಾಗುತ್ತಾರೆ. ಮನಸ್ಸು ಅತ್ಯಂತ ಪ್ರಶಾಂತ ಸ್ಥಿತಿಯನ್ನು ಹೊಂದಿರುತ್ತೆ. ಇದರಲ್ಲಿ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಬರುತ್ತೆ. ಇವರ ಸ್ವಾಮಿ ರಾಮ ಅವ್ರ ಗುರುಗಳು ಅವರನ್ನು ಕೆಲವೊಂದು ಮಹಾತ್ಮರ ಹತ್ರ ಕಳಿಸಿರ್ತಾರೆ. ಆ ಮಹಾತ್ಮರ ಹತ್ರ ಮೊದಲನೇವ್ರ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಒಂದು ಗುಡ್ಡದ ಮೇಲೆ ಹಿಮಾಲಯದಲ್ಲಿ ಒಂದು ಯಾವುದೋ ಒಂದು ಗುಡ್ಡದ ಮೇಲೆ ಅವ್ರು ಮಲ್ಕೊಂಡಿದ್ರು, ಒಂದು ಮರದ ಕೆಳಗೆ. ಅಲ್ಲಿ ಯಾವುದೂ ಇಲ್ಲ, ನಿರ್ಜನ ಪ್ರದೇಶ. ಅವ್ರು ಬಟ್ಟೆನೂ ಹಾಕ್ಕೊಂಡಿರಲಿಲ್ಲ. ಆದರೆ ಅವ್ರು ಹೇಗೆ ಮಲ್ಕೊಂಡಿದ್ರು ಈ ಕೈ ಹಾಕ್ಕೊಂಡು ಅಂದರೆ ಈ ಪ್ರಪಂಚಕ್ಕೆ ನಾನೇ ಸರ್ವಾಧಿಕಾರಿ ಅನ್ನೋದರ ಅವ್ರು ಮಲ್ಕೊಂಡಿದ್ರು ಅಂತ. ಇದು ಯಾಕೆ ಅವ್ರಿಗೆ ಗೊತ್ತು ಯಾವ ಜ್ಞಾನದಲ್ಲಿ ನೆಲೆ ನಿಂತ್ಕೊಂಡಿದ್ದಾರೆ ಅಂದರೆ ಅವರು ನಾನು ಮಾಡಿದ್ದೆಲ್ಲ ಮಾಡಾಯಿತು, ಪಡ್ಕೊಂಡಿದ್ದೆಲ್ಲ ಪಡ್ಕೊಂಡಾಯಿತು, ಇನ್ನೇನು ಮಾಡಬೇಕಾಗಿಲ್ಲ, ಇನ್ನೇನು ಪಡ್ಕೋಬೇಕಾಗಿಲ್ಲ ಅಂಥ ಒಂದು ನಿಶ್ಚಿತ ಸ್ಥಿತಿ. ಅವರ ಮುಖ ಎಷ್ಟು ಚೆನ್ನಾಗಿ ಹಸನ್ಮುಖವಾಗಿತ್ತು ಅಂದರೆ ಅಬ್ಬಬ್ಬಬ್ಬ, ಅವ್ರಿಗೆ ನೋಡಿ ಏನಪ್ಪ ಇದು ಒಂದು ಬಟ್ಟೆನೂ ಇಲ್ಲದೆ ಇರೋ ಇವರು ಇಷ್ಟು ಸಂತೋಷವಾಗಿ ಆರಾಮಾಗಿ ಮಲ್ಕೊಂಡಿದ್ದಾರೆ ಅಂದರೆ ಅದು ಬರಬೇಕು ಅಂದ್ರೆ ಆ ತತ್ವಸ್ಥಿತಿ ಮಾತ್ರ ತಲುಪಿದಾಗ ಮಾತ್ರ ಆ ಸ್ಥಿತಿ ಇದು ಬರೋದು. ಅವರು ಸರ್ವಗವಾದ ಅಂದರೆ ಎಲ್ಲ ಕಡೆಯಲ್ಲಿಯೂ ಇರುವಂತಹ, ಎಲ್ಲವೂ ಆಗಿರುವಂತಹ ಬ್ರಹ್ಮವನ್ನು ತಾವು ಎಲ್ಲವೂ ಹಾಗೆ ಸರ್ವತಃ ಪ್ರಾಪ್ಯ. ಯಾವಾಗ ಬ್ರಹ್ಮಜ್ಞಾನವಾಗುತ್ತೋ ಆಗ ಬ್ರಹ್ಮವನ್ನು ಒಂದು ಪಾರ್ಟಾಗಿ ನಾನೇನು ತಿಳ್ಕೊಳ್ಳಲ್ಲ. ಯಾಕೆ? ಬ್ರಹ್ಮನಲ್ಲಿ ಅವಯವಗಳೇ ಇಲ್ಲ, ಅವನು ಸರ್ವವ್ಯಾಪಕವಾದ ತತ್ವವನ್ನು ತಿಳ್ಕೊಂಡೆ ಪಡ್ಕೊಂಡೆ ಅಂದರೆ ನಾನು ಸರ್ವವ್ಯಾಪಕವಾಗಿಯೇ ಪಡ್ಕೋತೀನಿ ಹೊರತು ಬೇರೆಯಾಗಂತೂ ಪಡ್ಕೊಳಕ್ಕಾಗಲ್ಲ. ಯಾಕೆ? ಈಗಲೂ ಬೇರೆಯಾಗಿಲ್ಲ. ಅದನ್ನು ಸರ್ವವ್ಯಾಪಕ ಅಂತ ಹೇಳ್ತಾ ಇರೋದೇನೆ ಈಗ ನಾನು ಅವನನ್ನು ಬೇರೆ ಅಂತ ಅನ್ಕೋತಾ ಇರೋದೇ ತಪ್ಪು ತಿಳುವಳಿಕೆ. ಯಾಕೆ? ಸರ್ವವ್ಯಾಪಕ ತತ್ವ ಹಾರೋಗುತ್ತೆ. ನಾನು ನಿಜವಾಗಿಯೂ ಬೇರೆಯಾಗಿದ್ದರೆ ಸರ್ವವ್ಯಾಪಕ ತತ್ವ ಹೇಗೆ ಹೊಂದುತ್ತೆ? ಆದರೆ ಸರ್ವವ್ಯಾಪಕನಾಗಿದ್ದಾನೆ ಪರಮಾತ್ಮ ಅನ್ನೋದು ಮನಸ್ಸಿಗೆ ಊರಿದರೆ ನಮಗೆ ಈಗಲೂ ನಾವು ಬೇರೆಯಾಗಿಲ್ಲ ಅಂತ ಅರ್ಥ ಆಗಬೇಕು. ಈಗಲೂ ಬೇರೆಯಾಗಿಲ್ಲ ಅನ್ನೋದು ನಿಶ್ಚಯವಾದರೆ ಅವನೇ ಜ್ಞಾನಿ ಅಂತ ಇರೋದು. ಅವನು ಸರ್ವತಃ ಅಂದರೆ ಎಲ್ಲ ಕಡೆಯಿಂದಲೂ ಅವನನ್ನು ಪಡೆದುಕೊಂಡು ಅವನು ಧೀರನು. ಅಂಥ ಧೀರರು ಯುಕ್ತಾತ್ಮರು, ತಮ್ಮ ಮನಸ್ಸನ್ನು ಸೇರಿಸಿಕೊಂಡವರು, ಕೂಡಿಸಿಕೊಂಡವರು, ಪರಮಾತ್ಮನಲ್ಲಿ ಮುಳುಗಿಸಿಕೊಂಡಂಥವರು ಸರ್ವವನ್ನು ಹೊಂದಿಬಿಡುತ್ತಾರೆ. ಅವರು ಹೊಂದದೇ ಇರೋದು ಏನೂ ಇಲ್ಲಪ್ಪ. ಅವ್ರು ಪಡ್ಕೊಳ್ಳದೇ ಇರೋದು ಏನೂ ಇಲ್ಲ. ಅವ್ರಿಗೆಲ್ಲ ಲೋಕಗಳ ಎಲ್ಲ ಸುಖಗಳು ಬಂದು ಒದಗಿದೆ. ದುಃಖಗಳು ಅವಿದ್ಯಾಕಲ್ಪಿತವಾದ್ದರಿಂದ ಯಾವಾಗಲೂ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ನಿಜವಾಗಿ ದುಃಖ ಕಳ್ಕೊಳ್ಳೋದು ಅವರೇನೆ. ನಮಗೆ ದುಃಖ ಕಳ್ಕೊಂಡಿಲ್ಲ ನಾವು. ಯಾಕೆ? ತಪ್ಪಿಸ್ಕೊತಾ ಇದ್ದೀವಿ. ದುಃಖದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ದುಃಖ ಇಲ್ಲವೇ ಇಲ್ಲ ಯಾವಾಗಲೂ ಅಂತ ಅರ್ಥ ಆಗುತ್ತೆ. ಅವ್ರಿಗೆ ಇನ್ನು ಯಾವತ್ತೂ ದುಃಖದ ಸಂಸ್ಪರ್ಶವೇ ಆಗಲ್ಲ. ಹೇಳೋಣ. ಸಂಪ್ರಾಪ್ಯ ಸಮವಗಮ್ಯ ಏನಂ ಆತ್ಮಾನಂ ಋಷಯಃ ದರ್ಶನವಂತಃ ತೇನೈವ ಜ್ಞಾನೇನ ತೃಪ್ತಾಃ ನ ಬಾಹ್ಯೇನ ತೃಪ್ತಿ ಸಾಧನೇನ ಶರೀರ ಉಪಚಯ ಕಾರಣೇನ ಕೃತಾತ್ಮಾನಃ ಪರಮಾತ್ಮ ಸ್ವರೂಪೇಣೈವ ನಿಷ್ಪನ್ನಾತ್ಮಾನಸ್ಸಂತಃ ನಿಷ್ಪನ್ನಾತ್ಮಾನಸ್ ವೀತರಾಗಾಃ ವಿಗತರಾಗಾದಿದೋಷಾಃ ಪ್ರಶಾಂತಾಃ ಉಪರತ ಇಂದ್ರಿಯಾಃ. ಸಂಪ್ರಾಪ್ಯ ಅಂದರೆ ಅವನನ್ನು ತಿಳಿದುಕೊಂಡು ಅಂತ, ಇಲ್ಲಿ ಪಡೆದುಕೊಂಡು ಅಂತ ಸಂಪ್ರಾಪ್ಯ ಶಬ್ದಕ್ಕೆ ಅರ್ಥ. ಇಲ್ಲಿ ಪಡ್ಕೊಳ್ಳೋದು ಅಂದ್ರೆ ತಿಳ್ಕೊಳ್ಳೋದನ್ನೇ ಪಡ್ಕೊಳ್ಳೋದೇ ಹೊರತು ಹೊಸದಾಗಿ ಪಡ್ಕೋಬೇಕಾಗೇ ಇಲ್ಲ ಆತ್ಮನನ್ನು. ಅದರಿಂದ ಚೆನ್ನಾಗಿ ತಿಳಿದುಕೊಂಡು ಅನ್ನೋ ಶಬ್ದದಲ್ಲಿ ಈಗ ನಾವು ಕೇಳಿದ್ದೀವಲ್ಲ, ನಮಗಾಗಿ ಗೊತ್ತಾಗಿದೆಯಾ ಅಂದರೆ
ಅದು ನಿಮ್ಮ ಅನುಭವ ನೀವೇ ಹೇಳಬೇಕು. ನಿಮಗೆ ಈಗ ಈ ಮುಂದೆ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಬಂದು ಒದಗಿದೆಯೋ, ನಾನೇನೂ ಮಾಡಬೇಕಾಗಿಲ್ಲ, ಏನೂ ಪಡ್ಕೋಬೇಕಾಗಿಲ್ಲ, ನಾನು ಹುಟ್ಟೋವನೂ ಅಲ್ಲ, ಸಾಯೋವನೂ ಅಲ್ಲ, ನಾನು ಯಾವಾಗಲೂ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ಅಂತ ಅನ್ನಿಸ್ತಾ ಇದೆಯೋ ಅನಿಸಿದ್ರೆ ಪಡ್ಕೊಂಡಿದ್ದೀರಿ. ಅದರಿಂದ ಚೆನ್ನಾಗಿ ತಿಳಿದುಕೊಂಡು, ಅಂದರೆ ಅನುಭವ ಪರ್ಯಂತವಾಗಿ ತಿಳಿದುಕೊಂಡು, ಶಾಸ್ತ್ರಜ್ಞಾನ ಬೇಕು, ಅದು ಮಾರ್ಗಸೂಚಿ, ಅದು ಶಾಸ್ತ್ರ ಅಲ್ಲಿದೆಯಪ್ಪ ಹೀಗೆ ಆತ್ಮವಿಚಾರ ಅಂತ ಅರ್ಥ ಹೇಳ್ತಾ ಇದೆ. ಅದನ್ನು ತಾನು ಅನುಭವದಲ್ಲಿ ತಾನೇ ಕಂಡ್ಕೋಬೇಕು. ಈ ಕೈಮರ ಅಂತ ಹಾಕಿರ್ತಾರಲ್ಲ, ಅದೇನು ಅದೇ ಬೆಂಗಳೂರಿಗೆ ಹೋಗಲ್ವಲ್ಲ, ಅದೇ ಬೆಂಗಳೂರೇನಲ್ವಲ್ಲ. ಹಾಗೆ ಈ ಹೇಳುವ ರೀತಿಯಲ್ಲಿ ಅರ್ಥವಾದರೆ ಅವ್ನು ಜ್ಞಾನಿನೇ. ಯಾರು ಹೊರಗಡೆಯಿಂದ ಸರ್ಟಿಫಿಕೇಟ್ ಕೊಡಲೇಬೇಕಾಗಿಲ್ಲ ಇದಕ್ಕೆ. ಅವರವರಿಗೆ ಅವರವ್ರ ಅನುಭವ ಇದ್ದೇ ಇದೆ. ಅನುಭವವೇ ಸೀಲು ಒತ್ತುತ್ತೆ. ಚೆನ್ನಾಗಿ ತಿಳಿದುಕೊಂಡು ಏನನ್ನು, ಈ ಆತ್ಮನನ್ನು ಆ ಋಷಿಗಳು ಅಂದರೆ ದರ್ಶನವಂತರು. ಋಷಿಗಳು ಅಂದ ತಕ್ಷಣ ನಮಗೆ ಗಡ್ಡ ಇದ್ದವರು ಇದಿರೋರು ಅಂತ ಬರುತ್ತೆ ಮನಸ್ಸಿಗೆ, ಅದು ಬರಬಾರ್ದು ಅಂಥೇಳಿ ದರ್ಶನವಂತರು, ಇಂತಹ ಜ್ಞಾನವನ್ನುಳ್ಳವರು, ಈ ದರ್ಶನವನ್ನುಳ್ಳವರು. ಅವ್ರು ಎಲ್ಲಿರ್ತಾರೆ ಹೇಳಕ್ಕೆ ಬರಲ್ಲ. ನಮ್ಮ ಇವರು ಯೋಗಿ ಆತ್ಮಕಥೆಯಲ್ಲಿ ಅದೇ ಬರುತ್ತೆ. ಅವರು ಜ್ಞಾನಿಗಳು ಅಂದರೆ ಹಿಮಾಲಯದಲ್ಲಿ ಇರ್ತಾರೆ ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿರ್ತಾರೆ ಇವರು. ಅವರು ಗುರುಗಳನ್ನು ಹುಡುಕೊಂಡು ಹಿಮಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಹಿಮಾಲಯದಲ್ಲಿ ಏನೋ ಒಂದು ತಪ್ಪು ಮಾಡ್ತಾರೆ, ಅಲ್ಲೊಂದು ದೇವಸ್ಥಾನ ಇರುತ್ತೆ, ನಾನು ಅದ್ವೈತಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋನು, ನಾನು ಯಾಕೆ ಇಲ್ಲಿಗೆ ನಮಸ್ಕಾರ ಮಾಡಲಿ ಅಂತ ನಮಸ್ಕಾರನೇ ಮಾಡಲ್ಲ ಅವರು. ಯಾಕೆ? ಅದ್ವೈತಕ್ಕೋಸ್ಕರ ತಾನೆ. ಅದ್ವೈತಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ, ಎಲ್ಲವನ್ನೂ ಪರಮಾತ್ಮ ನೋಡಬೇಕಿತ್ತು. ಇದನ್ನು ಯಾರಾಗಿ ನೋಡ್ತಾರೆ ಅನ್ನಿಸ್ಬಿಡ್ತು. ಆಮೇಲೆ ಯಾರೋ ಒಂದು ಸೂಚಿಸಿರ್ತಾರೆ ಇಂಥವ್ರ ಹತ್ರ ಹೋಗು ಅಂತ. ಅವರು ಮಹಾತ್ಮರು, ಇವ್ರು ಮಾಡಿದ ತಪ್ಪಿಗೆ ಅವ್ರು 3 ದಿನ ಸಿಗಲ್ಲ, ಇವ್ರಿಗೆ ಆಟ ಆಡಿಸ್ಬಿಡ್ತಾರೆ. 3ನೇ ದಿನ ಇವ್ರು ಸುಸ್ತಾದಾಗ ಸಿಗ್ತಾರೆ. ಅಲ್ಲಿ ನಮಸ್ಕಾರ ಮಾಡಲಿಲ್ವಲ್ಲ ಅದಕ್ಕೆ ಈ ಶಿಕ್ಷೆ. ಅಲ್ಲಪ್ಪ, ಎಲ್ಲವನ್ನೂ ಪರಮಾತ್ಮ ಅಂತ ತಿಳ್ಕೊಳ್ಳೋವನಿಗೆ ಆ ಕಲ್ಲನ್ನು ಪರಮಾತ್ಮ ಅಂತ ತಿಳ್ಕೊಳಕ್ಕಾಗಲಿಲ್ವಾ? ಅದ್ವೈತ ಜ್ಞಾನ ಅಂದ್ರೆ ಅದಲ್ಲ ಪರಮಾತ್ಮ, ಉಳಿದಿದ್ದು ಮಾತ್ರ ಪರಮಾತ್ಮ ಅಂತ ಅರ್ಥನಾ? ದೇಹೇಂದ್ರಿಯ ಮನೋಬುದ್ಧಿ ಸಹಿತವಾದ ಇದನ್ನೂ ಸೇರಿಸ್ಕೊಂಡು ಎಲ್ಲವೂ ಪರಮಾತ್ಮನೇ ಹೊರತು ಇದೆಲ್ಲವೂ ಪರಮಾತ್ಮ, ನಾನು ಬೇರೆ ಅಂತ ನೋಡ್ಕೊಳ್ಳಲ್ಲಪ್ಪ. ಆಗಲಿ ಆಮೇಲೆ ಹೇಳ್ತಾರವರು ಮುಖ್ಯವಾದ ವಿಚಾರ ಅದು ಏನು, ಹಿಮಾಲಯ ಜ್ಞಾನಿಗಳಿಗೆ ಪೇಟೆಂಟ್ ಏನಲ್ಲ. ಹಿಮಾಲಯದಲ್ಲಿ ಇರೋರೆಲ್ಲ ಜ್ಞಾನಿಗಳು ಅಂತಲೂ ಅರ್ಥ ಅಲ್ಲ. ನಿನ್ನ ಗುರುಗಳು ಕಲ್ಕತ್ತಾ ಸಿಟಿ ಒಳಗೆ ಇದ್ದಾರೆ, ಹೋಗು ಅಂತ ಕಳಿಸ್ತಾರೆ. ಆ ಯುಕ್ತೇಶ್ವರ ಗಿರಿಗಳು ಕಲ್ಕತ್ತಾ ಸಿಟಿ ಒಳಗೆ ಇರ್ತಾರೆ. ಅದು ಎಲ್ಲಿರ್ತಾರೆ, ಹೇಗಿರ್ತಾರೆ, ಹೇಗಿರಬೇಕು ಅಂತ ಹೇಳಕ್ಕೆ ಬರಲ್ಲ. ಈ ಜ್ಞಾನವುಳ್ಳವರನ್ನೇ ಋಷಿಗಳು ಅನ್ಬೇಕೇ ಹೊರತು ಹೊರಗಿನ ಬಾಹ್ಯ ವೇಷಭೂಷಣಗಳಿಂದ ಹೇಳಕ್ಕೆ ಬರಲ್ಲ. ಅಂತಹ ಜ್ಞಾನವುಳ್ಳವರು, ಆ ಜ್ಞಾನದಿಂದಲೇ ತೃಪ್ತರಾದವರು, ತೇನೈವ ಜ್ಞಾನೇನ ತೃಪ್ತಾಹ, ಆ ಜ್ಞಾನದಿಂದಲೇ ತೃಪ್ತರಾದವರೇ ಹೊರತು ಹೊರಗಿನ ತೃಪ್ತಿ ಸಾಧನಗಳಾದಂತಹ ಶರೀರವನ್ನು ಉಬ್ಬಿಸುವಂತಹ ಕಾರಣಗಳಿದೆಯಲ್ಲ. ಶರೀರವನ್ನು ಉಬ್ಬಿಸೋದು ಅಂದರೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವನ್ನೂ ಉಬ್ಬಿಸೋದು. ಶರೀರವನ್ನು ಉಬ್ಬಿಸೋದು ಆಹಾರ ಪದಾರ್ಥಗಳು, ಇಂದ್ರಿಯಗಳನ್ನು ಉಬ್ಬಿಸೋದು ಅದರ ವಿಷಯಗಳು, ಮನಸ್ಸನ್ನು ಉಬ್ಬಿಸೋದು ಅಂಥ ಭಾವನೆಗಳು, ಲೌಕಿಕವಾದ. ಯಾರೋ ನಮ್ಮಂಥ ಒಂದಷ್ಟು ಜನ ನಮ್ಮವರೆಲ್ಲ ಸೇರಿಕೊಂಡ್ರೆ ಹೋ 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 ಸಂತೋಷ ಪಡ್ತೀವಿ, ಅದೊಂದು ಉಬ್ಬಿಸೋದು. ಬುದ್ಧಿಗೆ ಉಬ್ಬಿಸೋದು ಲೌಕಿಕವಾದ ತಿಳುವಳಿಕೆಗಳು. ನಾನು ಇಂಥ ಜ್ಞಾನ ಪಡ್ಕೊಂಡಿದ್ದೀನಿ, ನಾನು ಇಂಥವನು, ನಾನು ಅಂಥವನು ಅನ್ನೋ ಒಂದು ತಿಳುವಳಿಕೆ ಬುದ್ಧಿಯನ್ನು ಉಬ್ಬಿಸುತ್ತೆ. ಇದೆಲ್ಲ ದರ್ಪ ಅಂತ. ಆ ಶರೀರವೇ ಮೊದಲಾದವುಗಳನ್ನು ಉಬ್ಬಿಸುವುದಕ್ಕೆ ಕಾರಣವಾದದ್ದ ವಸ್ತುಗಳನ್ನು, ವಿಷಯಗಳಿಂದ ಅವನೇನು ತೃಪ್ತಿ ಪಡ್ತಾ ಇಲ್ಲ. ಆ ತೃಪ್ತಿ ಸಾಧನಗಳಿಂದ ಅವನಿಗೆ ತೃಪ್ತಿ ಆಗ್ತಾ ಇಲ್ಲ. ಈ ಜ್ಞಾನದಿಂದಲೇ ಯಾರು ತೃಪ್ತರಾಗಿದ್ದಾರೋ ಕೃತಾತ್ಮರು ಅವರು. ಕೃತಾತ್ಮರು ಅಂದರೆ ತಮ್ಮನ್ನು ತಾವು ಪರಮಾತ್ಮ ಸ್ವರೂಪದಿಂದ ನಿಷ್ಪನ್ನ ಮಾಡಿಕೊಂಡವರು. ನಾನು ಪರಮಾತ್ಮ ಸ್ವರೂಪನಾಗಿದ್ದೀನಿ ತಿಳ್ಕೊಂಡಂಥವ್ರು. ಈಗ ನಾವು ನಮ್ಮನ್ನು ದೇಹಾದಿಗಳಾಗಿ ಮಾಡ್ಕೊಂಡಿದ್ದೀವಿ. ಅವರು ಪರಮಾತ್ಮನಾಗಿ ಮಾಡ್ಕೋತಾರೆ ಅನ್ನೋದು ಕ್ರಿಯಾಪ್ರಧಾನವಲ್ಲ. ಇಲ್ಲೂ ಕ್ರಿಯಾಪ್ರಧಾನ ಅಲ್ವಲ್ಲ. ದೇಹಾಂದ್ರಿಯಾದಿಗಳು ನಾನು ಆಗಿದ್ದೀನಿ ಅನ್ನೋದು ಜ್ಞಾನಪ್ರಧಾನವೇ. ಅಲ್ಲೂ ಜ್ಞಾನದಿಂದಲೇ ಆಗಿರೋದು, ಅದು ಕೂಡ ಜ್ಞಾನದಿಂದಲೇ ಆಗುತ್ತೆ. ಅದರಿಂದ ಪರಮಾತ್ಮ ಸ್ವರೂಪದಿಂದ ತಮ್ಮನ್ನು ತಾವು ಯಾರು ಉಂಟು ಮಾಡ್ಕೊಂಡಿದ್ದಾರೋ ಅವರು ವೀತರಾಗರಾಗ್ತಾರಾಗ. ವೀತರಾಗರು ಅಂದರೆ ರಾಗವೇ ಮೊದಲಾದ ಎಲ್ಲ ದೋಷಗಳನ್ನು ಕಳ್ಕೊಂಡ್ಬಿಡ್ತಾರೆ. ಹಾಗೆ ಕಳೆದುಕೊಂಡಾಗ ಪ್ರಶಾಂತರಾಗ್ತಾರೆ. ಪ್ರಶಾಂತತೆ ಯಾವಾಗ ಬರುತ್ತೆ ಅಂದರೆ, ಇಂದ್ರಿಯಗಳನ್ನು ಉಪಯೋಗಿಸಿ ನಾನು ಏನನ್ನೋ ಪಡ್ಕೋಬೇಕು ಅಂತ ಯಾರಿಗೆ ಬರಲ್ವೋ ಅವರು ಪ್ರಶಾಂತರಾಗ್ತಾರೆ. ಅದಕ್ಕೆ ಉಪರತ ಇಂದ್ರಿಯಾಹ ಅಂದರು ಆಚಾರ್ಯರು. ಇಂದ್ರಿಯಗಳನ್ನು ಹಿಂತಿರುಗಿಸಿಕೊಂಡವರು ಅಂತ. ಪ್ರಶಾಂತ ಸ್ಥಿತಿಯನ್ನು ಹೊರಗಡೆ, ಅವನ ಪ್ರಶಾಂತ ಸ್ಥಿತಿ ನನಗೆ ಹೇಳಕ್ಕೆ ಬರಲ್ಲ. ಆದರೆ ಯಾರೋ ಪ್ರಶಾಂತ ಸ್ಥಿತಿ ಅಂತ ಹೇಳಿದರೆ, ಈ ಇಂದ್ರಿಯಗಳನ್ನು ಉಪಯೋಗಿಸಿ ನಾನು ಏನನ್ನೋ ಪಡ್ಕೋಬೇಕು, ತಿಳ್ಕೋಬೇಕು ಅಂಥ ಬುದ್ಧಿ ಯಾರಿಗೆ ಇರಲ್ವೋ ಅವರು ಪ್ರಶಾಂತರಾಗಿದ್ದಾರೆ ಅಂತ. ಅವ್ರ ಮನಸ್ಸು ಸಮಾಧಾನ ಇದೆ. ಯಾಕೆ ಸಮಾಧಾನ ಇದೆ? ಅಲ್ಲಿ ಪ್ರತ್ಯಯಗಳು ಹೇಳ್ತಾ ಇಲ್ಲ. ಪ್ರತ್ಯಯಗಳು ಯಾವಾಗ ಹೇಳುತ್ತೆ? ಏನನ್ನೋ ಪಡ್ಕೋಬೇಕು ಅಂತಿದ್ದಾಗ ಹೇಳುತ್ತೆ. ಪಡ್ಕೋಬೇಕು ಅನ್ನೋ ಬುದ್ಧಿನೇ ಇಲ್ಲ ಅಲ್ಲಿ. ಆದ್ದರಿಂದ ಇಂದ್ರಿಯಗಳು ಹಿಂತಿರುಗಿದೆ. ಇಂದ್ರಿಯಗಳು ಹಿಂತಿರುಗಿದ ತಕ್ಷಣ ಮನಸ್ಸಿನಲ್ಲಿ ಹಿಂತಿರುಗಿದೆ ಅಂದರೆ ಜ್ಞಾನದಲ್ಲ ಇಲ್ಲೋ,
ನಾನೇನೂ ಪಡ್ಕೋಬೇಕಾಗಿಲ್ಲ ಅಂತ ಇಂದ್ರಿಯಗಳನ್ನು ಉಪಯೋಗಿಸೋಕ್ಕೆ ಹೋಗಲ್ಲ. ಈಗ ನಾವು ಯಾವಾಗ ಕಣ್ಣನ್ನು ಬಿಟ್ಟರು ಕಿವಿಯನ್ನು ಉಪಯೋಗಿಸಿದ್ರೋ ಏನನ್ನೋ ಪಡ್ಕೊಳ್ಳೋಕ್ಕೋ ತಿಳ್ಕೊಳ್ಳೋಕ್ಕೋ ನೋಡೋಕ್ಕೋ ಅಂತಲೇ ಉಪಯೋಗಿಸ್ತೀವಿ. ನಮ್ಗೆ ಹಾಗೆ ಇಂದ್ರಿಯಗಳನ್ನು ಉಪಯೋಗಿಸೋಕ್ಕೆ ಬರಲ್ಲ. ಸುಮ್ಮನೆ ಒಂದು ಪರಿಚಯಾತ್ಮಕ ವ್ಯವಹಾರವನ್ನು ಮಾಡೋಕ್ಕೆ ಬರ್ತಾಯಿಲ್ಲ. ಅವರಿಗೆ ಜ್ಞಾನಿಗಳಿಗೆ ಇದರಿಂದ ಏನೂ ಆಗಬೇಕಿಲ್ಲ, ಸುಮ್ಮನೆ ನೋಡ್ತಾನೆ. ಏನು ನೋಡಿದರೂ ಸಂತೋಷ ಪಡ್ತಾನೆ. ಒಂದು ಹುಳುವನ್ನು ನೋಡಿ ಸಂತೋಷ ಪಡ್ತಾನೆ, ಒಂದು ಇರುವೆ ನೋಡಿ ಸಂತೋಷ ಪಡ್ತಾನೆ. ಮಕ್ಕಳು ಮಾಡತ್ವಲ್ಲ, ಅದಕ್ಕೆ ಏನು ನೋಡಿದರೂ ಸಂತೋಷವಾಗುತ್ತೆ. ನಮ್ಗೆ ಏನು ಕೊಟ್ಟರೂ ಸಂತೋಷ ಇಲ್ಲ. ಬಾಬಾ 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 ನಮ್ಮ ಬುದ್ಧಿ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಎಲ್ಲವೂ ತುಂಬಿಸ್ಕೊ, ಯಾವುದರಲ್ಲೂ ಸಂತೋಷ ಇಲ್ಲ. ಯಾಕೆ ಇನ್ನೇನೋ ಬೇಕು ಅಂತ ನೋಡ್ತಾ ಇರ್ತಾನೆ. ಮಕ್ಕಳಿಗೂ ಜ್ಞಾನಿಗಳಿಗೂ ಒಂದೇ ಬುದ್ಧಿ. ಮಕ್ಕಳು ನೋಡಿ ಇರುವೆ ನೋಡಿ ಅದು ನೋಡೋದು ನೋಡೇ ಸಂತೋಷ ಪಡುತ್ತವೆ. ಆ ಗಾಳಿ ಆ ಮರನ ಅಳ್ಳಾಡ್ಸೋದು ನೋಡಿ ಸಂತೋಷ ಪಡುತ್ತವೆ. ಯಾಕೆ ಪಡ್ಕೋಬೇಕು ಅಂತ ಏನೂ ಇಲ್ಲ, ಅದೇ ಹೇಗಿದೆಯೋ ಹಾಗೇ ಇರಲಿ, ಹಾಗೇ ಸಂತೋಷ ಪಡ್ತಾನೆ ಅವನು. ಇಲ್ಲಿಗೆ ತೊಗೊಂಬಂದು ಒಳಗೆ ಹಾಕಿ ಆಮೇಲೆ ಸಂತೋಷ ಪಡಬೇಕು ಅಂತೇನಿಲ್ಲ. ಅದರಿಂದ ಅವರು ಉಪರತ ಇಂದ್ರಿಯಗಳಾಗಿರ್ತಾರೆ. ತೇ ಏವಂಭೂತಾಃ ಸರ್ವಗಂ ಸರ್ವವ್ಯಾಪಿನಂ ಆಕಾಶವತ್ ಸರ್ವತಃ ಸರ್ವತ್ರ ಪ್ರಾಪ್ಯ ನ ಉಪಾಧಿ ಪರಿಚ್ಛಿನ್ನೇನ ಏಕದೇಶೇನ ಕಿಂತರ್ಹಿ ತದ್ಬ್ರಹ್ಮೈವ ಅದ್ವಯಂ ಆತ್ಮತ್ವೇನ ಪ್ರತಿಪದ್ಯ ಧೀರಾಃ ಅತ್ಯಂತ ವಿವೇಕಿನಃ ಯುಕ್ತಾತ್ಮಾನಃ ನಿತ್ಯ ಸಮಾಹಿತ ಸ್ವಭಾವಾಃ ಸರ್ವಮೇವ ಸಮಸ್ತಂ ಶರೀರಪಾತಕಾಲೇಪಿ ಆವಿಶಂತಿ ಭಿನ್ನೇ ಘಟೆ ಘಟಾಕಾಶವತ್ ಅವಿದ್ಯಾಕೃತ ಉಪಾಧಿ ಪರಿಚ್ಛೇದಂ ಜಹತಿ. ಅವರು ಹೀಗಿರುವಂಥವರು ಎಲ್ಲವೂ ಆಗಿರುವಂತಹ ಎಂದರೆ ಸರ್ವವ್ಯಾಪಕವಾದ ಆಕಾಶದಂತೆ ಸರ್ವವನ್ನು ವ್ಯಾಪಿಸಿಕೊಂಡಿರುವ ಮತ್ತು ಎಲ್ಲವೂ ಆಗಿರುವ. ಈ ಆಕಾಶದಲ್ಲಾದರೂ ಆಕಾಶಕ್ಕಿಂತ ಬೇರೆಯಾಗಿ ಇವೆಲ್ಲ ಇದೇನೋ ಬುದ್ಧಿ ನಮಗೆ ಬರುತ್ತೆ, ಹಾಗೂ ಇಲ್ಲ, ಅದ್ರಾಗ ಬರುತ್ತೆ. ಆದರೆ ಆತ್ಮನು ಹೇಗೆ ಅಂದರೆ ಎಲ್ಲವೂ ಆಗಿದ್ದಾನೆ, ಎಲ್ಲವನ್ನೂ ವ್ಯಾಪಿಸ್ಕೊಂಡಿದ್ದಾನೆ. ಅಂತಹ ಸರ್ವವ್ಯಾಪಕವಾದ ಆತ್ಮನನ್ನು ಎಲ್ಲ ಕಡೆಯಿಂದಲೂ ಪಡೆದುಕೊಂಡು ಅಂದರು. ಎಲ್ಲ ಕಡೆಯಿಂದಲೂ ಎಂದರೆ ಉಪಾಧಿ ಪರಿಚ್ಛಿನ್ನವಾಗಿ ಯಾವುದೋ ಒಂದು ಏಕದೇಶದಲ್ಲಿ ಪಡ್ಕೊಳ್ಳಲ್ಲ ಅವನ್ನ. ಹಾಗೆ ಈಗಲೂ ನಾವು ಹಾಗೆ ಪಡ್ಕೊಂಡಿದ್ದೀವಿ. ಆತ್ಮನನ್ನು ಪಡ್ಕೊಂಡಿಲ್ಲ ಅಂತೇನಿಲ್ಲ. ಎಲ್ಲ ಕಡೆಯಲ್ಲಿರುವ ಆತ್ಮನನ್ನು ಒಂದು ಏಕದೇಶದಿಂದ ಪಡ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ತಿಳುವಳಿಕೆಯಲ್ಲಿ ಆ ಏಕದೇಶದಿಂದ ಪಡ್ಕೊಂಡಿರೋದನ್ನು ತಪ್ಪಿಸ್ಕೊಂಡು ತಿಳುವಳಿಕೆಯಲ್ಲಿ ಈಗಲೂ ನಾನು ಸರ್ವವ್ಯಾಪಕನಾದ ಆತ್ಮನೇ ಆಗಿದ್ದೀನಿ ಅಂತ ತಿಳ್ಕೊಬೇಕು. ಹಾಗೆ ತಿಳ್ಕೊಂಡಾಗ ಆ ಸರ್ವವ್ಯಾಪಕನ ಆತ್ಮನನ್ನು ಪಡ್ಕೊಂಡ ಹಾಗೆ. ಅದನ್ನು ರಾಮಕೃಷ್ಣ ಪರಮಹಂಸರು ಒಂದು ಹೇಳಿದ್ದಾರೆ. ಈಗ ಸಮುದ್ರವನ್ನು ಮುಟ್ಟಬೇಕು. ಸಮುದ್ರವನ್ನು ಮುಟ್ಟಬೇಕು ಅನ್ನೋನು ಹೋಗಿ ಎಲ್ಲ ಕಡೆಯಲ್ಲೂ ಮುಟ್ಟು ಬರ್ತಾನೆ. ಒಂದು ಕಡೆಯಲ್ಲಿ ಮುಟ್ಟಿದ್ರು ನಾನು ಸಮುದ್ರ ಮುಟ್ಟಿದೆ ಅಂತಲೇ ತಾನೆ ಹೇಳ್ತಾನೆ. ಹಾಗೆ ಒಂದು ಕಡೆಯಲ್ಲಿ ಆತ್ಮನನ್ನು ತಿಳ್ಕೊಂಡ್ರು ಸರ್ವವ್ಯಾಪಕನಾದ ಆತ್ಮನವನು ಅಂತ ಅರ್ಥ ಆಗುತ್ತೆ. ತಿಳ್ಕೊಳ್ಳೋದು ಒಂದೇ ಕಡೆಯಲ್ಲಿ, ತಿಳ್ಕೊಬೇಕಾಗಿರೋದು ಅಲ್ಲೇ. ಅವನನ್ನು ತಿಳ್ಕೊಂಬಿಟ್ರೆ, ಅವನ ನಿಜರೂಪದಿಂದ ತಿಳ್ಕೊಂಡ್ರೆ ಅವನ ನಿಜರೂಪ ಅರ್ಥ ಆಗುತ್ತೆ. ಈಗ ಸಮುದ್ರವ ನಿಜರೂಪ ಏನು ಅಂತ ನನಗೆ ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ಸಮುದ್ರ ನೋಡಿ ಮುಟ್ಟಿದರೆ ಒಂದು ಸಲ ತಿಂದರೆ ಸಮುದ್ರ ಎಲ್ಲ ಕಡೆಯಲ್ಲೂ ಉಪ್ಪೇ ಆಗಿರುತ್ತೆ. ಸಮುದ್ರ ಅನ್ನೋದು ತುಂಬ ವ್ಯಾಪಕವಾದದ್ದು. ಅದನ್ನು ಹಾಗೆ ನೋಡಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದು ಎಲ್ಲಿ ನೋಡಿದಾಗಲೂ ಅದರ ಸಮುದ್ರದ ಪೂರ್ಣ ರೂಪವೇ ಅದು, ಅದೇನು ಪರಿಚ್ಛಿನ್ನ ರೂಪ ಏನಲ್ಲ. ನಮ್ಗಾಗಿ ಅನಿಸುತ್ತೆ ಇದು ಸಮುದ್ರದ ಒಂದು ಭಾಗ, ಅದು ಇನ್ನೊಂದು ಭಾಗ ಅನಿಸುತ್ತೆ. ಆದರೆ ಸಮುದ್ರದ ಕಡೆಯಿಂದ ನೋಡಿ ಅದಕ್ಕೆ ಇದು ನನ್ನ ಒಂದು ಭಾಗ, ಅದರ ಇನ್ನೊಂದು ಭಾಗ ಅಂತ ಏನು ಅನಿಸಿಲ್ಲಪ್ಪ ಅಲ್ವಾ? ಹಾಗೆ ಸರ್ವವ್ಯಾಪಕವಾದ ಆತ್ಮನನ್ನು ಸರ್ವ ಕಡೆ ಎಲ್ಲ ಕಡೆಯಿಂದಲೂ ಏಕದೇಶದಿಂದ ಅಲ್ಲ, ಉಪಾಧಿ ಪರಿಚ್ಛಿನ್ನ ಬುದ್ಧಿಯನ್ನು ಬಿಟ್ಟು ಎಲ್ಲ ರೂಪದಿಂದಲೂ ಪಡೆದುಕೊಳ್ತಾನೆ. ನ ಏಕದೇಶದಿಂದ ಪಡ್ಕೊಳ್ಳಲ್ಲ. ಮತ್ತೇನಪ್ಪ ಅಂದರೆ ಆ ಅದ್ವಯವಾದ ಬ್ರಹ್ಮವನ್ನು ಆತ್ಮವಾಗಿ ಪಡೆದುಕೊಂಡು ತಿಳಿದುಕೊಂಡು ಅವನು ಧೀರನಾಗ್ತಾನೆ. ಧೀರನು ಅಂದರೆ ಅತ್ಯಂತ ವಿವೇಕಿ. ಯಾವಾಗಲೂ ವಿವೇಕದಲ್ಲಿ ನೆಲೆ ನಿಂತಿರ್ತಾನೆ ಹೊರತು ಅವಿವೇಕಕ್ಕೆ, ಬುದ್ಧಿಯ ಕಾಲುಷ್ಯಕ್ಕೆ ಒಳಗಾಗೋದೇ ಇಲ್ಲ. ಅವನು ಅತ್ಯಂತ ಅವನಿಗೆ ತತ್ವಜ್ಞಾನಿಗಾದರೆ ಒಳಗಾಗೋ ಪ್ರಸಂಗವೇ ಬರಲ್ಲ. ಯಾಕೆಂದರೆ ಇದೆಲ್ಲ ಸುಳ್ಳು. ಅವನಿಗೆ ಸುಳ್ಳಾದ ವಿಚಾರದಲ್ಲಿ ಯಾರಿಗೂ ಆಸಕ್ತಿ ಬರಲ್ಲ. ನಾವು ತತ್ವಜ್ಞಾನಕ್ಕೆ ಪ್ರಯತ್ನ ಮಾಡೋರು ಮತ್ತೆ 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 ವಿವೇಕದಲ್ಲೇ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕೇ ಹೊರತು ಬುದ್ಧಿಯಲ್ಲಿ ಅವಿವೇಕವನ್ನು ಉಂಟು ಆದಾಗಲೆಲ್ಲ ಅದನ್ನು ಬಡ್ದಾಕಬೇಕು. ತತ್ವಜ್ಞಾನದ ಕಡೆಯಿಂದಲೇ, ಶಾಸ್ತ್ರಜ್ಞಾನದ ಕಡೆಯಿಂದಲೇ ಅದನ್ನು ಬಡ್ದಾಕಬೇಕು. ಅದೇ ಸಾಧನ ಅಲ್ಲಿ. ಅತ್ಯಂತ ವಿವೇಕಿಯಾದವನು ಅವನು ಯುಕ್ತಾತ್ಮನು ಅಂದರೆ ಯಾವಾಗಲೂ ಸಮಾಹಿತ ಸ್ವಭಾವ. ಒಂದು
ನಿತ್ಯ ಸಮಾಧಾನ ಸ್ವಭಾವ. ಅವನ ಮನಸ್ಸು ಅಲುಗಾಡೋದೇ ಇಲ್ಲ, ಅಳ್ಳಾಡೋದೇ ಇಲ್ಲ. ಅಲ್ಲಿ ರಿಪಲ್ಸೇ ಬರಲ್ಲ. ಸಮುದ್ರದ ಮಧ್ಯದಲ್ಲಿ ಅಲೆಗಳು ಬರಲ್ಲ ಅಂತಾರೆ, ರಿಪಲ್ಸ್ ತಾನೇ ಅದು. ಅಲ್ಲಿ ಸಮುದ್ರದ ಮಧ್ಯದಲ್ಲಿ ಬರಲ್ಲ. ನೀರಲ್ಲೂ ಅಷ್ಟೇ, ಸಿಕ್ಕಾಪಟ್ಟೆ ನೀರಿರೋ ಜಾಗಕ್ಕೆ ಒಂದು ಸಣ್ಣ ಕಲ್ಲು ಹಾಕಿದರೆ ಏನೂ ಹೇಳೋದೇ ಇಲ್ಲ ಅಲ್ಲಿ. ಹಾಗೆ ಅವನಿಗೆ ಸರ್ವವ್ಯಾಪಕನಾದ ಆತ್ಮ ನಾನು ಅಂತ ತಿಳ್ಕೊಂಡವನಿಗೆ ಯಾವ ವಿಷಯಗಳು ಅನ್ನೋದು ವಿಷಯಗಳು ಬೇರೆಯಾಗಿ ಉಳ್ಕೊಳ್ಳೋದೇ ಇಲ್ವಲ್ಲ ಅವನಿಗೆ. ಆದ್ದರಿಂದ ಅವನ ಮನಸ್ಸು ಅಲುಗಾಡೋದೇ ಇಲ್ಲ. ನಿತ್ಯ ಸಮಾಧಾನ ಸ್ವಭಾವದವರವರು. ಅವರು ಸರ್ವವನ್ನು ಅಂದರೆ ಸಮಸ್ತವನ್ನು ಹೊಂದುತ್ತಾರೆ. ಸಮಸ್ತವನ್ನು ಹೊಂದಿ ಶರೀರ ಬಿದ್ದೋದ ಮೇಲೂ ಲೌಕಿಕ ದೃಷ್ಟಿಯಿಂದ ಅವರು ಆ ತತ್ವವನ್ನೇ ಹೊಂದುತ್ತಾರೆ. ಹೇಗೆ ಅಂದರೆ ಘಟ ಒಡೆದೋದ್ಮೇಲೆ ಆ ಘಟಾಕಾಶ ಎಂಬುದು ಹೇಗೆ ಆಕಾಶದಲ್ಲೇ ಒಂದಾಗುತ್ತೋ, ಯಾವಾಗಲೂ ಆಕಾಶದಲ್ಲೇ ತಾನೇ ಇರೋದು, ಅದು ಆಕಾಶವೇ ಆಗಿದೆ. ಆಕಾಶದಲ್ಲೇ ಇದೇನೋ ಶಬ್ದವೂ ತಪ್ಪೇನೆ, ಆಕಾಶವೇ ಆಗಿದೆ. ಘಟ ಒಡೆದೋದ್ಮೇಲೆ ಘಟಾಕಾಶ ಆಕಾಶದಲ್ಲಿ ಒಂದಾಯಿತು, ಶಬ್ದ ಮಾತ್ರ ಅಷ್ಟೇ ಅವೆಲ್ಲ. ಹಾಗೆ ಇವರೂ ಕೂಡ ಶರೀರಾದಿಗಳು ಬಿದ್ದು ಹೋದ್ಮೇಲೆ ಈ ಅವಿದ್ಯಾಕೃತವಾದ ಉಪಾಧಿ ಪರಿಚ್ಛೇದನ ಭಾವ ಇದೆಯಲ್ಲ ಅದನ್ನು ಬಿಟ್ಕೊಂಡ್ಬಿಡ್ತಾರೆ. ಆ ದೇಹೇಂದ್ರಿಯಗಳು ನಾನು ಅಂತ ಅನ್ಕೋತಾ ಇರೋದು ಕೇವಲ ಅವಿದ್ಯೆಯಿಂದಲೇ ಹೊರತು ನಿಜವಾಗಿ ದೇಹೇಂದ್ರಿಯಗಳು ಅನ್ನೋದು ಇಲ್ಲವೇ ಇಲ್ಲ. ಇದೇ ಅಂತ ಅನ್ಕೋತಾ ಇರೋದೇ ತಪ್ಪು ತಿಳುವಳಿಕೆ, ಅದನ್ನು ನಾನು ಅಂತ ಅನ್ಕೋತಾ ಇರೋದೇ ತಪ್ಪು ತಿಳುವಳಿಕೆ. ಹಾಗಾಗಿ ತತ್ವಜ್ಞಾನವಾದ ಮೇಲೆ ಅವನಿಗಿನ್ನೂ ಉಪಾಧಿಯಲ್ಲಿ ಪರಿಚ್ಛಿನ್ನ ಬುದ್ಧಿ ಬರೋದೇ ಇಲ್ಲ, ಅವನಿಗೆ ಯಾವಾಗಲೂ ಬರಲ್ಲ. ಅದನ್ನೇ ಇವರು ನೈಷ್ಕರ್ಮ ಸಿದ್ಧಲು ಹೇಳಿದ್ದಾರೆ, ನಚಾಧ್ಯಾತ್ಮಾಭಿಮಾನೋಪಿ ವಿದುಷೋಸ್ತ್ಯಾಸುರತ್ವತಃ ವಿದುಷೋಪ್ಯಾಸುರಶ್ಚೇತ್ಯ ನಿಷ್ಫಲಂ ಬ್ರಹ್ಮದರ್ಶನಂ. ಆ ತತ್ವಜ್ಞಾನಿಗೆ ಇನ್ನೂ ದೇಹೇಂದ್ರಿಯಗಳ ಅಭಿಮಾನ ಬರೋದೇ ಇಲ್ಲ. ಯಾಕೆ? ಅದು ಆಸುರ ಬುದ್ಧಿ. ಆಸುರ ಅಂದರೆ ಅಸುಷು ರಮಂತೆ, ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ರಮಿಸೋರನ್ನೇ ಆಸುರರು ಅಂತ ಹೇಳೋದು. ಅದು ಅಜ್ಞಾನದಿಂದ ಬರೋದು. ಜ್ಞಾನಿಗೆ ಅಜ್ಞಾನದ ಇದು ಬರುತ್ತಾ? ಇನ್ನು ಜ್ಞಾನಿಗೂ ಬರುತ್ತೆ ಅಂತ ಆದರೆ ಏನಕ್ಕಯ್ಯ ಬ್ರಹ್ಮದರ್ಶನಕ್ಕೆ ಪ್ರಯತ್ನ ಮಾಡಬೇಕು? ನಿಷ್ಫಲಂ ಬ್ರಹ್ಮದರ್ಶನಂ ಬೇಡವೇ ಬೇಡ. ಅದು ಏನೇ ಆದರೂ ಈ ಶರೀರದಲ್ಲಿ ಅಭಿಮಾನ ಇದ್ದೇ ಇರುತ್ತೆ ಅನ್ನೋದಾದರೆ ಯಾಕೆ ಪ್ರಯತ್ನ ಮಾಡಬೇಕು? ಹೀಗೆ ಇರೋಣ, ಹಾಗೇನಾಗಲ್ಲ. ಆದರೆ ಯಾರಾದರೂ ಹಠ ಮಾಡಿ, ಇಲ್ಲ ಅವನು ನಮ್ಮ ಥರನೇ ಊಟ ಮಾಡ್ತಾನೆ, ತಿಂಡಿ ತಿಂತಾನೆ, ನಿಲ್ತಾನೆ, ಕೂರ್ತಾನೆ, ನಮ್ಮ ಥರನೇ ವ್ಯವಹಾರ ಮಾಡ್ತಾನೆ, ಮಾತಾಡ್ತಾನೆ, ಆದ್ದರಿಂದ ಅವನಿಗೂ ಅಭಿಮಾನ ಇದ್ದೇ ಇದೆ ಅಂತ ಹಠ ಮಾಡೋದಾದರೆ ಅವನಿಗೆ ಹಾಗಿದ್ದರೆ ಅವನು ಕರ್ಮ ಮಾಡ್ತಾನೆ ಬಿಡ್ರಿ ಅಂದರು. ಅಥಾಧ್ಯಾತ್ಮಂ ಪುನರ್ಯಾಯಾತ್ ಆಶ್ರಿತೋ ಮೂಢತಾಂ ವ್ರಜತೆ. ಅವನು ಮೂಢನಾಗೇ ಆಗ್ತಾನೆ. ಸ ಕರೋತ್ಯೇವ ಕರ್ಮಾಣಿ, ಅವನು ಕರ್ಮಗಳನ್ನು ಮಾಡೇ ಮಾಡ್ತಾನೆ, ಫಲ ಪಡ್ಕೋತಾನೆ. ಕೋಹ್ಯಜ್ಞಂ ವಿನಿವಾರ್ಯೇತ್. ಅಜ್ಞಾನಿಗಳನ್ನ ಯಾರ್ರೀ ತಲೆಗಟ್ಟಕ್ಕಾಗತ್ತೆ? ಅವ್ರಿಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡೇ ಮಾಡ್ತಾನೆ. ಹಠ ಮಾಡೋದಾದರೆ ಇದು ಅವರವರ ಹೃದಯಕ್ಕೆ ಗೊತ್ತಾಗೋ ವಿಚಾರವೇ ಹೊರತು ಬೇರೆಯವರು ಅದನ್ನೇನು ತೀರ್ಮಾನ ಮಾಡಬೇಕಾಗಿಲ್ಲ. ನಮ್ಮನ್ನು ನಾವು ನೋಡಿಕೊಂಡ್ರೆ ಸಾಕು. ಚೆನ್ನಾಗಿದೆ ನೈಷ್ಕರ್ಮ ಸಿದ್ಧಿ ಹೇಳೋದು. ಅಂದು ಅವಿದ್ಯಾಕೃತ ಉಪಾಧಿ ಪರಿಚ್ಛಿನ್ನ ಭಾವವನ್ನು ಬಿಟ್ಕೋತಾರೆ. ಏವಂ ಬ್ರಹ್ಮವಿದೋ ಬ್ರಹ್ಮಧಾಮ ಪ್ರವಿಶಂತಿ. ಹೀಗೆ ಬ್ರಹ್ಮಜ್ಞಾನಿಗಳು ಬ್ರಹ್ಮಧಾಮವನ್ನು ಹೊಂದುತ್ತಾರೆ ಅಂತ ಹೇಳಿದ್ದು. ಅಂದರೆ ಅಜ್ಞಾನದಿಂದಾದ ಪರಿಚ್ಛಿನ್ನ ಭಾವವನ್ನು ಬಿಟ್ಕೊಳ್ಳೋದನ್ನೇ, ಅಪರಿಚ್ಛಿನ್ನ ಸ್ವರೂಪನಾದ ಪರಮಾತ್ಮನೇ ನಾನು ತಿಳ್ಕೊಳ್ಳೋದನ್ನೇ ಅವರು ಬ್ರಹ್ಮಧಾಮಕ್ಕೆ ಹೋಗಿ ಸೇರುತ್ತಾರೆ ಅಂತ ಹೇಳಿದ್ದು. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. 10 ಗಂಟೆ ಪಾಠನೂ ಇದನ್ನೇ ಮಾಡೋಣ.